ಹೆಚ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನದ ಪ್ರತಿಷ್ಠಿತ ಪೆಂಡಾಲ್ ಗಣಪತಿ ವಿಸರ್ಜನಾ ಮಹೋತ್ಸವ ಮೆರವಣಿಗೆಗೆ ಅದ್ದೂರಿ ಚಾಲನೆ ನೀಡಿದ ಶಾಸಕರು, ಜನರನ್ನು ಆಕರ್ಷಿಸಿದ ವಿವಿಧ ಜಾನಪದ ಕಲಾ ತಂಡಗಳು. ಶಾಲಾ ಮಕ್ಕಳ ಪೌಷ್ಟಿಕತೆಗೆ ಪೂರಕ ಪೌಷ್ಟಿಕ ಆಹಾರ ವಿತರಣೆ. 6 ದಿನಗಳು ಮೊಟ್ಟೆ ಚಿಕ್ಕಿ ವಿತರಿಸುವ ಕಾರ್ಯಕ್ರಮಕ್ಕೆ ಶಾಸಕ ಎಚ್ಪಿ ಸ್ವರೂಪ್ ಚಾಲನೆ. ಮೊಟ್ಟೆ ವಿತರಣಾ ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗೆ ಊಟ ಸೇವಿಸಿದ ಶಾಸಕ ಸಿಮೆಂಟ್ ಮಂಜು. ಮೈಸೂರು ಮೂಡ ಸೈಟ್ ಹಗರಣ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಲು ಆಗ್ರಹ. ಬೇಲೂರು ಬಿಜೆಪಿ ಮಂಡಲದ ವತಿಯಿಂದ ಬೃಹತ್ ಪ್ರತಿಭಟನೆ, ರಸ್ತೆ ತಡೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಾಸನ ನಗರದ ಪೆಂಡಾಲ್ ಗಣಪತಿಯ 70ನೇ ವರ್ಷದ ವಿಸರ್ಜನಾ ಮಹೋತ್ಸವದ ಮೆರವಣಿಗೆಗೆ ಶನಿವಾರ ಬೆಳಗ್ಗೆ ಶಾಸಕ ಎಚ್ಪಿ ಸ್ವರೂಪ್ ಅವರು ಕರ್ಪೂರ ಹಚ್ಚಿ ಪುಷ್ಪವನ್ನು ಅರ್ಪಿಸಿ ಕಾಯಿ ಒಡೆಯೋದ್ರ ಮೂಲಕ ಚಾಲನೆ ನೀಡಿದರು. ಹಾಸನ ನಗರದ ಸಿಟಿ ಬಸ್ ನಿಲ್ದಾಣದ ಬಳಿಯಿರುವ ಗಣಪತಿ ಪೆಂಡಾಲ್ ಮುಂಭಾಗ ಹೂವಿನಿಂದ ಅಲಂಕೃತಗೊಂಡಿದ್ದ ಮಂಟಪದಲ್ಲಿ ಗಣಪತಿ ಮತ್ತು ಗೌರಿಯನ್ನ ಕೂರಿಸಲಾಗಿತ್ತು. ಬೆಳಗ್ಗೆ ಸರಿಯಾಗಿ 10:45ಕ್ಕೆ ಚಾಲನೆ ನೀಡಿದ ಶಾಸಕರು ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ನಗರದ ಪೆಂಡಾಲ್ ಗಣಪತಿಯನ್ನ ಬಹಳ ವಿಜೃಂಭಣೆಯಿಂದ ವಿಸರ್ಜನಾ ಮೆರವಣಿಗೆ ನಡೆಸಲಾಗುತ್ತಿದೆ. ಶ್ರೀ ಗಣಪತಿ ಸೇವಾ ಸಂಸ್ಥೆಯಿಂದ ಪ್ರತಿ ವರ್ಷ ಆಕರ್ಷಕವಾಗಿ ಗಣಪತಿ ಮೆರವಣಿಗೆ ರಾಜಬೀದಿಗಳಲ್ಲಿ ಸಾಗುತ್ತಿದೆ. ಶ್ರೀ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಂದರು. ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಡಾ ಎಚ್ ನಾಗರಾಜ್ ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರೀ ಗಣಪತಿ ಉತ್ಸವ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಮೆರವಣಿಗೆಯು ಗಣಪತಿ ಪೆಂಡಾಲ್ನಿಂದ ಹೊರಟು ಶಿವನಂಜಪ್ಪ ವೃತ್ತ, ಗಾಂಧಿ ಬಜಾರ್, ಹಾಸನಾಂಬ ವೃತ್ತ, ಸಂತೆಪೇಟೆ, ಹೊಸಲೈನ್ ರಸ್ತೆ, ಅರಳೆಪೇಟೆ ರಸ್ತೆ, ಪಾರ್ಕ್ ರಸ್ತೆ, ಸ್ಲೇಟರ್ಸ್ ವೃತ್ತ, ದೊಡ್ಡಿ ರೋಡ್, ಮಹಾವೀರ ವೃತ್ತ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಾಗುತ್ತದೆ ಎಂದರು. ಮೆರವಣಿಗೆಯಲ್ಲಿ ನಂದಿ ಕುಣಿತ, ಡೊಳ್ಳು ಕುಣಿತ, ವೀರಗಾಸೆ, ಚಾಮನ ಕುಣಿತ, ಬ್ಯಾಂಡ್ ಸೆಟ್, ಕೀಲುಕುದುರೆ, ಬೆದರು ಬೊಂಬೆ ಪ್ರದರ್ಶನ, ಹುಲಿವೇಷ, ಕುರುಬನ ವೇಷ, ಬೃಹತ್ ಹನುಮಂತ ಮತ್ತು ಶ್ರೀ ಚೆನ್ನಕೇಶವ ಪ್ರತಿಮೆ, ಉದ್ದ ಮನುಷ್ಯ, ಮಹಿಳೆಯರಿಂದ ಡೋಳು ಕುಣಿತ, ಕೊಡಗಿನ ನೃತ್ಯ, ಬೆಂಕಿಯಲ್ಲಿ ಸಾಹಸ ಸೇರಿದಂತೆ ವಿವಿಧ ತಂಡಗಳು ಭಾಗವಹಿಸಿ ಗಮನ ಸೆಳೆದವು. ಸಾರ್ವಜನಿಕರು ಮೆರವಣಿಗೆ ಉದ್ದಕ್ಕೂ ಕುಣಿದು ಕುಪ್ಪಳಿಸಿದ್ರು. ಇನ್ನು ಪೆಂಡಾಲ್ ಗಣಪತಿ ಉತ್ಸವದ ಅಂಗವಾಗಿ ನಗರದ 19ನೇ ವಾರ್ಡಿನ ಅರಳೆಪೇಟೆ ನಿವಾಸಿಗಳು ಅಂಗಡಿ ಮಾಲೀಕರಿಂದ ಅನ್ನದಾನ, ಸಹ್ಯಾದ್ರಿ ವೃತ್ತದಲ್ಲಿ ಸೇರಿದಂತೆ ಹಲವಾರು ಕಡೆ ಅನ್ನ ಸಂತರ್ಪಣೆ ನಡೆಸಲಾಗಿದೆ ಎಂದು ಹೇಳಿದರು. ಸಂಜೆ 7 ಗಂಟೆ ನಂತರ ನಗರದ ದೇವಿಗೆರೆಯಲ್ಲಿ ವಿಸರ್ಜನೆ ಮಾಡಲಾಗುವುದು. ಮೆರವಣಿಗೆಯಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ರಾತ್ರಿ ಸಮಯಕ್ಕೆ ದೇವಿಗೆರೆ ಬಳಿ ಗಣೇಶನ ಮೆರವಣಿಗೆ ಬಂದು ಕೊನೆಗೊಳಿಸಿದ್ರು. ತೆಪ್ಪೋತ್ಸವದ ಮೂಲಕ ಗಣೇಶನ ವಿಸರ್ಜನೆಯನ್ನ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಮೆರವಣಿಗೆಯಲ್ಲಿ ಮಳೆಯ ಆಗಮನದಿಂದ ಉತ್ಸವಕ್ಕೆ ಸ್ವಲ್ಪ ಮಟ್ಟಿನ ಅಡಚಣೆಯಾದರೂ ಕೂಡ ನಂತರ ಯಶಸ್ವಿಯಾಗಿ ಸಾಗಿತು. ಇದೇ ವೇಳೆ ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಡಾ ಎಚ್ ನಾಗರಾಜ್, ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಧರ್ಮದರ್ಶಿಗಳಾದ ಲಲಾಟಮೂರ್ತಿ, ಭೂದೇಶ್, ಎಚ್ಡಿ ಶೇಖರ್, ಎಚ್ಎಸ್ ಅನಂತನಾರಾಯಣ, ಎನ್ಎಸ್ ಶಂಕರ್ರಾವ್, ಎಚ್ಎಂ ಸುರೇಶ್ ಕುಮಾರ್, ಎಂಕೆ ಕಮಲ್ ಕುಮಾರ್, ಎಚ್ಡಿ ದೀಪಕ್, ಲೀಲಾಕುಮಾರ್ ಹಾಗೂ ಗಿರಿಗೌಡ, ಸಿ ರಾಮಚಂದ್ರಯ್ಯ, ಎಚ್ಪಿ ಕಿರಣ್, ಪಿಆರ್ ನಾಗೇಂದ್ರ, ಎಪಿಎಂಸಿ ಮಾಜಿ ನಿರ್ದೇಶಕ ಹಾಗೂ ಕಾಂಗ್ರೆಸ್ ಮುಖಂಡ ಗೌಡಗೆರೆ ಪ್ರಕಾಶ್, ಬಿದ್ರಿಕೆರೆ ಜಯರಾಮ್, ನಗರಸಭೆ ಸದಸ್ಯ ಗಿರೀಶ್ ಚನ್ನವೀರಪ್ಪ, ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಕಟಾಯ ಶಿವಕುಮಾರ್, ಹನುಮಂತೇಗೌಡ, ಮಹಾಂತೇಶ್, ಕುಮಾರ್ ಇತರರು ಉಪಸ್ಥಿತರಿದ್ದರು. ಹೆಚ್ಐ ನ್ಯೂಸ್ ಹಾಸನ್. ಓದುವುದು ಎಷ್ಟು ಮುಖ್ಯವೋ ಅದೇ ರೀತಿ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕೆಂದು ಸರ್ಕಾರವು ವಾರದ 6 ದಿನಗಳ ಕಾಲ ಪೌಷ್ಟಿಕ ಆಹಾರವನ್ನು ಉಚಿತವಾಗಿ ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವುದಾಗಿ ಶಾಸಕ ಎಚ್ಪಿ ಸ್ವರೂಪ್ ತಿಳಿಸಿದರು. ಹಾಸನ ತಾಲೂಕಿನ ಹರಳಹಳ್ಳಿ ಹಾಗೂ ದಾಸರಕೊಪ್ಪಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಶಾಲಾ ಮಕ್ಕಳ ಪೌಷ್ಟಿಕತೆ ವೃದ್ಧಿಸಲು 2024-25ನೇ ಸಾಲಿನಲ್ಲಿ ಹಾಸನ ತಾಲೂಕಿನ ಎಲ್ಲಾ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾರದಲ್ಲಿ 6 ದಿನಗಳು ಪೂರಕ ಪೌಷ್ಟಿಕ ಆಹಾರವನ್ನು ಉಚಿತವಾಗಿ ವಿತರಿಸುವ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ವಾರಕ್ಕೆ 2 ದಿನ ಮೊಟ್ಟೆ ಮತ್ತು ಬಾಳೆಹಣ್ಣು ಚಿಕ್ಕಿಯನ್ನ ಸರ್ಕಾರಿ ಶಾಲೆಯಲ್ಲಿ ಕೊಡಲಾಗುತ್ತಿತ್ತು. ಮುಂದಿನ ವಾರದಲ್ಲಿ 6 ದಿನಗಳ ಕಾಲ ಕೊಡಲು ಸರ್ಕಾರ ಮುಂದಾಗಿದೆ. ಹಲವಾರು ಉದ್ಯಮಿಗಳಿದ್ರೂ ಕೆಲ ಉದ್ಯಮಿಗಳು ಮುಂದೆ ಬಂದು ಸರ್ಕಾರಿ ಶಾಲೆ ಉಳಿವಿಗಾಗಿ ಕೆಲ ಸಹಕಾರವನ್ನ ಕೊಡುತ್ತಿದ್ದಾರೆ. ಓದುವುದು ಎಷ್ಟು ಮುಖ್ಯವೋ ಅದೇ ರೀತಿ ಆರೋಗ್ಯದ ಕಡೆಯೂ ಕೂಡ ಗಮನ ಕೊಡಬೇಕು. ಮಕ್ಕಳು ಪ್ರತಿದಿನ ಆಟವಾಡುವಂತೆ ಓದುವುದರ ಕಡೆಯೂ ಗಮನ ಹರಿಸಬೇಕು. ಚೆನ್ನಾಗಿ ಓದಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು. ಸರ್ಕಾರವು ಉತ್ತಮ ಕಾರ್ಯಕ್ರಮ ಮಾಡಲಾಗಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಮುಂದೆ ನಿಮಗೆಲ್ಲ ಉತ್ತಮ ಭವಿಷ್ಯ ಸಿಗಲಿ ಎಂದು ಹಾರೈಸಿದರು. ಇದೇ ವೇಳೆ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೆಚ್ಐ ನ್ಯೂಸ್ ಹಾಸನ್. ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರ ಒಂದು ಸಹಕಾರವನ್ನು ಕೇಳಿ ಇವತ್ತು ಅವರ ಒಂದು ಸಹಕಾರದಿಂದ ಏನು ಸರ್ಕಾರಿ ಶಾಲೆಗಳಿಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮಕ್ಕಳಿಗೆ ಏನು ವಾರಕ್ಕೆ 2 ದಿನ ಮೊಟ್ಟೆ ಮತ್ತು ಪೌಷ್ಟಿಕ ಆಹಾರನ ಕೊಡ್ತಾಯಿದ್ರು. ಮೊಟ್ಟೆ ಅಥವಾ ಬಾಳೆಹಣ್ಣು ಇರ್ಬೋದು, ಚಿಕ್ಕಿ ಇರ್ಬೋದು,
ವಾರಕ್ಕೆ 2 ದಿನ ಕೊಡ್ತಾಯಿದ್ರು. ಈಗ ಏನು ಅಜೀಮ್ ಜಿ ಫೌಂಡೇಶನ್ ಅವರೊಂದು ಸಹಕಾರದೊಂದಿಗೆ ವಾರಕ್ಕೆ 5 ದಿನ 6 ದಿನ ಮೊಟ್ಟೆ ಮತ್ತು ಇದನ್ನು ಕೊಡುವಂಥ ಪೌಷ್ಟಿಕ ಆಹಾರನ ಕೊಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯಕ್ಕೆ 1592 ಕೋಟಿ ಏನು 3 ವರ್ಷಕ್ಕೆ ಆಗೋಂಥ ಮೊತ್ತವನ್ನು ಈಗಾಗಲೇ ಸರ್ಕಾರಕ್ಕೆ ಅಜೀಮ್ ಜಿ ಫೌಂಡೇಶನ್ನಿಂದ ಬಂದಿದೆ. ಈ ಸಂದರ್ಭದಲ್ಲಿ ನಾನು ಅಜೀಮ್ ಜಿ ಫೌಂಡೇಶನ್ ಅವ್ರಿಗೆ ಮತ್ತು ಮುಖ್ಯಸ್ಥರಿಗೆ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಈಗಾಗಲೇ ನಮ್ಮ ಹಾಸನ ತಾಲೂಕಿನಲ್ಲಿ 19,401 ಮಕ್ಕಳಿದ್ದಾರೆ. ಅದರಲ್ಲಿ 1,890 ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿರಲು ಅವರಿಗೆ ನೈತಿಕತೆ ಇಲ್ಲ, ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಆಗ್ರಹಿಸಿ ಬೇಲೂರು ತಾಲೂಕು ಬಿಜೆಪಿ ಮಂಡಲದ ವತಿಯಿಂದ ಶಾಸಕ ಎಚ್.ಕೆ. ಸುರೇಶ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ರಸ್ತೆ ತಡೆ ನಡೆಸಲಾಯಿತು. ಬೇಲೂರಿನ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಮೂಡಾ ಹಗರಣ, ವಾಲ್ಮೀಕಿ ಹಣ ದುರುಪಯೋಗ ಹಗರಣದಿಂದ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿರುವ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರದಲ್ಲಿ ಮುಂದುವರಿಯುವ ಯಾವುದೇ ನೈತಿಕತೆ ಇಲ್ಲ. ಸ್ವಪಕ್ಷದ ಹಿರಿಯ ಮುಖಂಡರೇ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗೋದ್ರಿಂದ ಅವರು ರಾಜೀನಾಮೆ ನೀಡಬೇಕೆಂದು ಹೇಳಿದ್ರು ಸಹ ಅವರು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ. ನನ್ನ 50 ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಎಂದು ಹೇಳುತ್ತಿದ್ದ ನೀವು ಇಂದು ಕಾಂಗ್ರೆಸ್ ಪಕ್ಷಕ್ಕೆ ನೀವೇ ಕಪ್ಪು ಚುಕ್ಕಿಯಾಗಿದ್ದೀರಾ ಎಂದರು. ನ್ಯಾಯಾಲಯದ ತೀರ್ಪಿಗೆ ತಲೆಬಾಗಬೇಕೆಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿರುವ ನೀವು ಇಂದು ಏನು ಮಾಡ್ತಿದ್ದೀರಾ? ಯಡಿಯೂರಪ್ಪ ಅವರಿಗೆ ಒಂದು ಕಾನೂನು, ನಿಮಗೊಂದು ಕಾನೂನು. ನಿಮ್ಮ ಸಂವಿಧಾನದ ಪೀಠಿಕೆ ಅಡಿಯಲ್ಲಿ ಮುಖ್ಯಮಂತ್ರಿ ಆಗಿರುವ ನೀವು ಕೂಡಲೇ ರಾಜೀನಾಮೆ ಕೊಡಿ ಎಂದು ಆಗ್ರಹಿಸಿದ ಅವರು, ನೀವು ಮೊದಲು ರಾಜೀನಾಮೆ ನೀಡಿ, ತಪ್ಪೇ ಮಾಡಿಲ್ಲ ಎಂದು ಕಾನೂನಿನಲ್ಲಿ ಹೋರಾಟ ಮಾಡಿ ಗೆದ್ದ ನಂತರ ನೀವೇ ಮುಖ್ಯಮಂತ್ರಿಯಾದಾಗ ನಾವೇ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಈ ಹಿಂದಿನ ರಾಮಕೃಷ್ಣ ಹೆಗಡೆ, ದೇವೇಗೌಡರು ಸೇರಿದಂತೆ ಹಿರಿಯರನ್ನ ನೋಡಿ ಕಲಿತುಕೊಳ್ಳೋದು ಸಾಕಷ್ಟಿದೆ. ನಿಮ್ಮ ಬಂಡ ರಾಜಕೀಯ ಆಟಕ್ಕೆ ಇಡೀ ರಾಜ್ಯದ 7 ಕೋಟಿ ಜನ ನೋಡುತ್ತಿದ್ದು, ನಿಮ್ಮ ವ್ಯಕ್ತಿತ್ವಕ್ಕೆ ಘಾಸಿ ಮಾಡುವ ಮೊದಲು ನೀವು ಕೂಡಲೇ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಿ ಎಂದು ಆಗ್ರಹಿಸಿದರು. ರಾಷ್ಟ್ರೀಯ ತೆಂಗು ಬೆಳೆಗಾರ ಸಂಘದ ಉಪಾಧ್ಯಕ್ಷ ರೇಣುಕುಮಾರ್ ಮಾತನಾಡಿ, ಯಾವುದೇ ಮೌಲ್ಯಾಧಾರಿತವಾಗಿ ರಾಜಕಾರಣಿ ಮಾಡುತ್ತೇನೆ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದ ಅವರು ಹಿರಿಯ ರಾಜಕೀಯ ಮುತ್ಸದ್ದಿಗಳ ಶಿಷ್ಯ ಎಂದು ಹೇಳುತ್ತಿದ್ದ ನೀವು ಈ ಹಿಂದೆ ಮಾಜಿ ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಟ್ಟಿರುವ ಹಲವು ನಿದರ್ಶನ ಇದು. ನಿಮ್ಮ ಜೊತೆಗಾರರು, ನ್ಯಾಯಾಧೀಶರು ಸೇರಿದಂತೆ ಇತರರು ರಾಜೀನಾಮೆ ಕೊಡುವಂತೆ ಹೇಳಿದ್ರು. ಅಹಂ ತೋರಿಸುವ ನಿಮಗೆ ಅಧಿಕಾರ ಮಾಡಲು ನೈತಿಕತೆ ಇಲ್ಲ. ಕೂಡಲೇ ನೀವು ರಾಜೀನಾಮೆ ಕೊಡಬೇಕು. ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕೇವಲ 1 ತಿಂಗಳು ಮಾತ್ರ ಭವಿಷ್ಯ ಇದೆ ಎಂದು ಕಿಡಿಕಾರಿದರು. ತಾಲೂಕು ಮಂಡಲದ ಅಧ್ಯಕ್ಷ ಕೌರಿ ಸಂಜಯ್ ಮಾತನಾಡಿ, ನಾನು ಸಮಾಜವಾದಿ ಹಾಗೂ ಜನಪರ ಮುಖ್ಯಮಂತ್ರಿ ಎಂದು ಕೊಚ್ಚಿಕೊಳ್ಳುತ್ತಾ ಅಧಿಕಾರಕ್ಕೆ ಬಂದ ನೀವು ಇಲ್ಲಿವರೆಗೂ ನಿಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ ಏನು? ಭ್ರಷ್ಟಾಚಾರ, ಭೂ ಹಗರಣ, ನಿಷ್ಠಾವಂತ ಅಧಿಕಾರಿಗಳ ಸಾವೇ ನಿಮ್ಮ ಸಾಧನೆ. ತಮ್ಮ ಪತ್ನಿ ಹೆಸರಲ್ಲಿ ಅಕ್ರಮ ಮೂಡಾದಲ್ಲಿ ನಿವೇಶನ ಮಾಡಿಕೊಂಡ ನಿಮಗೆ ನಾಚಿಕೆ ಆಗಬೇಕು. ಈಗಾಗಲೇ ರಾಜ್ಯಾದ್ಯಂತ ಈ ಹಗರಣಕ್ಕೆ ಸಂಬಂಧಿಸಿದಂತೆ ಪಾದಯಾತ್ರೆ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು, ನೀವು ರಾಜೀನಾಮೆ ನೀಡಲಿಲ್ಲ ಎಂದರೆ ಇಲ್ಲಿಂದಲೇ ಮತ್ತೊಂದು ಉಗ್ರ ರೀತಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಬಿಜೆಪಿ ಮಾಜಿ ಅಧ್ಯಕ್ಷ ಅಡಗೂರು ಆನಂದ್ ಮಾತನಾಡಿ, ಬಡವರ ಪರವಾಗಿ ಸರ್ಕಾರ ರಚನೆಯಾಗಿದೆ. ನಿಮಗೆ 100 ನಿವೇಶನ ನೀಡೋದಾಗಿ ಬಡಾಯಿ ಕೊಚ್ಚಿಕೊಳ್ಳುವ ಸಾಧನೆ, ನಿಮ್ಮ ಕುಟುಂಬದವರಿಗೆ ನೀವೇ ಸೈಟ್ ಹಂಚಿದೆ ಸಾಧನೆ. ಇನ್ನು ದೀನ ದಲಿತರ ಕಲ್ಯಾಣಕ್ಕಾಗಿ ಇಟ್ಟಂತಹ ಹಣವನ್ನ ನುಂಗಿ ಕುಡಿದಿದ್ದು, ಇಡೀ ರಾಜ್ಯದಲ್ಲೇ ಭ್ರಷ್ಟ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ನೀವೇ ಎಂದ ಅವರು, ನಿಮ್ಮ ಪಕ್ಷ ಹಾಗೂ ನಿಮಗೆ ಮರ್ಯಾದೆ ಉಳಿಸಿಕೊಳ್ಳಬೇಕಾದರೆ ಕೂಡಲೇ ರಾಜೀನಾಮೆ ಕೊಡಬೇಕು ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಸಿಎಚ್ ಪ್ರಕಾಶ್, ರಮೇಶ್, ವಿನಯ್, ಸೋಮಣ್ಣ, ದರ್ಶನ್, ಪ್ರಣೀತ್, ಭರತ್, ಬಸವರಾಜ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಮಿತ್ರರೇ, ಈಗಾಗಲೇ ಸುಮಾರು 2 ತಿಂಗಳಿನಿಂದ ರಾಜ್ಯದಲ್ಲಿ ಆಗ್ತಕ್ಕಂಥ ಸುದ್ದಿನ ತಾವು ಸಂಕ್ಷಿಪ್ತವಾಗಿ ತಾವೆಲ್ಲ ನೋಡಿದ್ದೀರಾ. ಇವತ್ತು ಭಾರತೀಯ ಜನತಾ ಪಕ್ಷ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು, ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಆಗ್ತಕ್ಕಂಥದ್ದು ನೋಡಿದ್ದೀರಾ. ಸಿದ್ದರಾಮಯ್ಯನವರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಸಬೇಕು ಅಂತಕ್ಕಂಥದ್ದನ್ನ ಸ್ವಪಕ್ಷದಲ್ಲಿ ಒಬ್ಬ ಸ್ಪೀಕರ್ ಆದಂತಹ ಸನ್ಮಾನ್ಯ ಕೋಳಿವಾಡ್ ಅವರು ಸಹ ಇದರ ಬಗ್ಗೆ ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರಲಿ, ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಸುಮಾರು 50 ವರ್ಷಗಳಿಂದ ರಾಜಕಾರಣವನ್ನು ಮಾಡ್ಕೊಬಂದು ನನ್ನ ಕಪ್ಪು ಚುಕ್ಕೆ ಒಂದೂ ಸಹ ಇಲ್ಲ ಅಂತಕ್ಕಂಥದ್ದು ಏನು ಹೇಳಿದ್ರು, ಇವತ್ತು ಪರಿಪೂರ್ಣವಾಗಿ ಸಂಪೂರ್ಣ ಇರ್ತಕ್ಕಂಥ ದೇಹದಲ್ಲಿ ಕಪ್ಪು ಚುಕ್ಕೆ ಅಂತಕ್ಕಂಥದ್ದನ್ನು ಎಲ್ಲರೂ ವಿಮರ್ಶೆ ಮಾಡಿದ್ದಾರೆ. ಕೋರ್ಟು ಆದೇಶವನ್ನು ಕೊಟ್ಟಿದೆ. ದಯವಿಟ್ಟು ಸಿದ್ದರಾಮಯ್ಯನವರಲ್ಲಿ ನಾನು ಮನವಿ ಅಂತಲೋರ ತಿಳ್ಕೊಳ್ಳಿ, ಇಲ್ಲ ಆದೇಶ ಅಂತಲೋರ ತಿಳ್ಕೊಳ್ಳಿ, ಭಾರತೀಯ ಜನತಾ ಪಕ್ಷ ಬೇಲೂರು ವಿಧಾನಸಭಾ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ
ನಗರದ ಪ್ರತಿಷ್ಠಿತ ಪೆಂಡಾಲ್ ಗಣಪನ ವಿಸರ್ಜನಾ ಮಹೋತ್ಸವದ ಮೆರವಣಿಗೆ ಹಿನ್ನೆಲೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಗರದ ಮ್ಯಾಕ್ಸಿ ಕ್ಯಾಬ್ ಮಾಲೀಕರ ಚಾಲಕರ ಸಂಘ ಮತ್ತು ಅಂಗಡಿ ಮಾಲೀಕರು ಪ್ರಸಾದ ರೂಪದಲ್ಲಿ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ನೆರವೇರಿಸಿದರು. ಇದೇ ವೇಳೆ ಶಾಸಕ ಸ್ವರೂಪ್ ಮಾತನಾಡಿ, ಕಳೆದ 2017ನೇ ಇಸವಿಯಿಂದ ನಿರಂತರವಾಗಿ ನಗರದ ಮ್ಯಾಕ್ಸಿ ಕ್ಯಾಬ್ ಮಾಲೀಕರು, ಚಾಲಕರ ಸಂಘ ಮತ್ತು ಅಂಗಡಿ ಮಾಲೀಕರು ಸೇರಿ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸುತ್ತಾರೆ. ಸುಮಾರು 6,000 ಜನರು ಪ್ರಸಾದ ಸ್ವೀಕರಿಸಿದ್ದು, ನಾಡಿನ ಜನತೆಗೆ ಒಳ್ಳೆಯದನ್ನ ಮಾಡಲಿ ಎಂದು ಗಣೇಶನನ್ನ ಪ್ರಾರ್ಥಿಸಲಾಗಿದೆ ಎಂದರು. ಹಲವಾರು ವರ್ಷದಿಂದ ಅನ್ನದಾನ ನೆರವೇರಿಸಲಾಗುತ್ತಿದೆ. ಈ ಪುಣ್ಯ ಕಾರ್ಯಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಶ್ರೀ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಂದು ಶುಭ ಹಾರೈಸಿದರು. ಅದೇ ರೀತಿ ಅರಳಿಪೇಟೆ ಬೀದಿಯ ನಿವಾಸಿಗಳು, ನಗರದ ಸಹ್ಯಾದ್ರಿ ವೃತ್ತದ ಬಳಿ ಕಾರು ಚಾಲಕರು ಮತ್ತು ಟೆಂಪೋ ಮಾಲೀಕರು ಕೂಡ ಅನ್ನದಾನ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕ ಎಚ್ಪಿ ಸ್ವರೂಪ್, ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಅವರು ಅನ್ನ ಸಂತರ್ಪಣೆ ಸಮಯದಲ್ಲಿ ಪಾಲ್ಗೊಂಡಿದ್ದರು. HCN ನ್ಯೂಸ್ ಹಾಸನ್. ಪೆಂಡಾಲ್ ಗಣಪತಿ ನಮ್ಮ ಇತಿಹಾಸ, ನಮ್ಮ ಪೆಂಡಾಲ್ ಗಣಪತಿ ತಮಗೆ ಗೊತ್ತು. ಹಲವಾರು ವರ್ಷದಿಂದ ಹಾಸನ ಗಣಪತಿ ಪೆಂಡಾಲ್ ವಿಶೇಷವಾಗಿ ಹಾಸನ ಜಿಲ್ಲೆಗೆ ಭಾಳ ಪ್ರತಿಷ್ಠಿತೆ ಅಂತ ಹೊಂದಿರೋಂಥದ್ದು. ಇವತ್ತು 71ನೇ ವರ್ಷದ ಗಣೇಶ ಮಹೋತ್ಸವನ ಆಚರಣೆ. ಇವತ್ತು ವಿಸರ್ಜನೆ ಒಂದು ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ನಮ್ಮ ಮ್ಯಾಕ್ಸಿ ಕ್ಯಾಬ್ನ ಮಾಲೀಕರಿರ್ಬೋದು ಮತ್ತು ಚಾಲಕರು ಸಂಘ ಪ್ರತಿ ವರ್ಷ ಅವರು ಅನ್ನ ಸಂತರ್ಪಣೆ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಈ ವರ್ಷವೂ ಕೂಡ ಹಾಸನ ಜಿಲ್ಲಾ ಮ್ಯಾಕ್ಸಿ ಕ್ಯಾಬ್ ಚಾಲಕರು ಹಾಗೂ ಮಾಲೀಕರ ಸಂಘದ ವತಿಯಿಂದ ಹಾಗೂ ಈ ರಸ್ತೆಯಲ್ಲಿರುವ ಅಂಗಡಿ ಮಾಲೀಕರುಗಳೆಲ್ಲ ಸೇರಿ ಈ ಒಂದು ಧರ್ಮ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಹೊಸ ದೊಡ್ಡ ಗಣಪತಿ ಅಂದರೆ ಬಸ್ ಸ್ಟ್ಯಾಂಡ್ ಗಣಪತಿ. ಆ ಗಣಪತಿ ಮೆರವಣಿಗೆ ಇದೇ ಜಾಗದಲ್ಲಿ ಸಾಗುತ್ತೆ. ಇಲ್ಲಿ ಬರುವ ಸಾವಿರಾರು ಭಕ್ತರಿಗೆ ಇವರು ಅನ್ನದಾನವನ್ನು ಮಾಡ್ತಿದ್ದಾರೆ. ಈ ಸಂಘಕ್ಕೆ ಒಳ್ಳೆಯದಾಗಲಿ, ಅಂಗಡಿ ಮಾಲೀಕರಿಗೆ ಒಳ್ಳೆಯದಾಗಲಿ, ಸಕಲರಿಗೂ ಒಳ್ಳೆಯದಾಗಲಿ ಅಂತ ವಿನಾಯಕನಲ್ಲಿ ಪ್ರೇರಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮಕ್ಕಳ ದೈಹಿಕ ಕ್ಷಮತೆ ಮತ್ತು ಕ್ರಿಯಾಶೀಲತೆಗೆ ಪೌಷ್ಟಿಕತೆಯ ಆಹಾರ ಅಗತ್ಯವಿದ್ದು, ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲದಂತೆ ಪೌಷ್ಟಿಕ ಆಹಾರ ನೀಡಬೇಕೆಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಅವರು ಆಲೂರು ತಾಲೂಕಿನ ಕೆ ಹೊಸಕೋಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಶಾಲಾ ಮಕ್ಕಳ ಪೌಷ್ಟಿಕತೆ ವೃದ್ಧಿಸಲು ಹಮ್ಮಿಕೊಳ್ಳಲಾಗಿದ್ದ ಮೊಟ್ಟೆ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳ ಪೌಷ್ಟಿಕಾಂಶ ಹೆಚ್ಚಿಸುವ ನಿಟ್ಟಿನಲ್ಲಿ ಮೊಟ್ಟೆ ವಿತರಿಸಲಾಗುತ್ತಿದ್ದು, ಶಾಲಾ ವಿದ್ಯಾರ್ಥಿಗಳಿಗೆ ವಾರದ 6 ದಿನವೂ ಮೊಟ್ಟೆ ವಿತರಣೆ ಮಾಡಲು ಅಜಿಂ ಪ್ರೇಮ್ಜಿ ಪ್ರತಿಷ್ಠಾನದ ಸಹಯೋಗದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಸೆಪ್ಟೆಂಬರ್ 25ರಿಂದ ವಾರದ 6 ದಿನವೂ ಮೊಟ್ಟೆ ವಿತರಣೆ ಮಾಡಲು ಚಾಲನೆ ನೀಡಲಾಗುತ್ತಿದೆ. ಇದು ಸಂತಸದ ವಿಚಾರ. ಸರ್ಕಾರ ಈ ಮೊದಲು 2 ದಿನ ಮೊಟ್ಟೆ, ಬಾಳೆಹಣ್ಣು, ಕಡ್ಲೆ ಮಿಠಾಯಿ ವಿತರಿಸಲಾಗುತ್ತಿತ್ತು. ಈ ನಿಟ್ಟಿನಲ್ಲಿ ಸರ್ಕಾರ ನೀಡುವ ಎಲ್ಲಾ ಸೌಲಭ್ಯಗಳನ್ನು ಬಳಸಿಕೊಂಡು ಉತ್ತಮ ವಿದ್ಯಾಭ್ಯಾಸ ಮಾಡೋದರ ಜೊತೆಗೆ ಶಾಲೆಗೆ ಹಾಗೂ ಶೈಕ್ಷಣಿಕ ವಲಯಕ್ಕೆ ಕೀರ್ತಿ ತರುವಂತಹ ಕೆಲಸ ಮಾಡಬೇಕು. ಪೋಷಕರು ಸರ್ಕಾರಿ ಶಾಲೆಯನ್ನುವ ಕೀಳರಿಮೆ ಬಿಟ್ಟು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸುವ ಮೂಲಕ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ಕೆಲಸ ತಮ್ಮಿಂದಾಗಬೇಕಾಗಿದೆ. ಸರ್ಕಾರಿ ಶಾಲೆಗಳ ಉಳಿವಿಗೆ ನಾನು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತಿದ್ದು, ತಾಲೂಕಿನ ಎಲ್ಲಾ ಶಾಲೆಗಳಿಗೂ ಅವಶ್ಯಕವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಬದ್ಧನಾಗಿದ್ದೇನೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ಮಾತನಾಡಿ, ಸರ್ಕಾರ ಎಲ್ಲ ಮಕ್ಕಳಿಗೆ ಉಚಿತ ಪುಸ್ತಕ, ಬಟ್ಟೆಗಳನ್ನು ನೀಡುತ್ತಿದೆ. ಯಾವುದೇ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದೆಂಬುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಶಾಲೆ ಬಿಟ್ಟ ಮಕ್ಕಳನ್ನು ಗುರುತಿಸಿ ಶಾಲೆಗೆ ಕರೆತರುವ ಕೆಲಸವನ್ನ ಶಿಕ್ಷಕರು ಮಾಡಬೇಕು. ಪೋಷಕರು ಕೂಡ ಸಂಪೂರ್ಣ ಸಹಕಾರ ನೀಡಬೇಕೆಂದು ಹೇಳಿದರು. ವೇದಿಕೆ ಕಾರ್ಯಕ್ರಮದ ಬಳಿಕ ಶಾಸಕ ಸಿಮೆಂಟ್ ಮಂಜು ಅವರು ಮಕ್ಕಳಿಗೆ ಊಟ ಬಡಿಸೋದರ ಜೊತೆಗೆ ಮಕ್ಕಳ ಸಾಲಿನಲ್ಲೇ ಕುಳಿತು ಉಪಹಾರ ಸೇವಿಸಿ ತಮ್ಮ ಸರಳತೆಯನ್ನ ಮೆರೆದರು. ಕಾರ್ಯಕ್ರಮದಲ್ಲಿ ಬಿಇಒ ಕೃಷ್ಣೇಗೌಡ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಸಿದ್ದೇಶ್ ಕುಮಾರ್, ಶಾಲಾ ಮುಖ್ಯ ಶಿಕ್ಷಕಿ ಎನ್ಎನ್ ನಾಗರತ್ನ, ಸಿಇಒಗಳಾದ ಮಂಜುಳಾ, ರವಿಕಿರಣ್, ತಿಮ್ಮಶೆಟ್ಟಿ, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಭಾರತಿ, ಉಪಾಧ್ಯಕ್ಷ ಮುರುಗೇಶ್, ಶಾಲಾ ಶಿಕ್ಷಕರಾದ ಫೈರೋಜ್ ಖಾನ್, ಶಿಲ್ಪಾ, ಮೀನಾಕ್ಷಿ, ಮಧುರಾ, ಸೌಮ್ಯ, ಸವಿತಾ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಇರ್ತಕ್ಕಂಥ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ಒಂದು ಉತ್ತಮ ಪೌಷ್ಟಿಕಾಂಶ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರಧಾನಮಂತ್ರಿ ಪೋಷಣ್ ಯೋಜನೆ ಅಂತಕ್ಕಂಥ ಕಾರ್ಯಕ್ರಮದಡಿಯಲ್ಲಿ ಕಳೆದ 2018 ಪ್ರಾರಂಭ ಆಗಿದೆ. 2018ರಿಂದ ನಿರಂತರವಾಗಿ ಈ ಕಾರ್ಯಕ್ರಮ ಪ್ರಾರಂಭವಾಗಿ ನಡೀತಿತ್ತು. ವಾರದಲ್ಲಿ 2 ದಿವಸ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ. ಇವತ್ತು ವಾರದ 6 ದಿನನೂ ಕೂಡ ಮಕ್ಕಳುಗಳಿಗೆ ಮೊಟ್ಟೆಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮುಖ್ಯವಾಗಿ ವಿಪ್ರೋ ಸಂಸ್ಥೆಯ ಸಂಸ್ಥಾಪಕರಾದಂಥ ಅಜಿಂ ಪ್ರೇಮ್ಜಿ ಅವರು ಇನ್ನು ಉಳಿದಂತ 4 ದಿನಗಳಿಗೆ
ಹಾಸನ ನಗರದ ಹೊರವಲಯದಲ್ಲಿರುವ ಎಂಎಸ್ ರಾಮಯ್ಯ ಅವರ ನವ್ಕೇಸ್ ತಾಂತ್ರಿಕ ಮಹಾವಿದ್ಯಾಲಯ ಆವರಣದಲ್ಲಿ ಸೆಪ್ಟೆಂಬರ್ 30ರ ಸೋಮವಾರದಂದು ಬೆಳಗ್ಗೆ 10 ಗಂಟೆಗೆ ಮೊದಲನೇ ವರ್ಷದ ಬಿಇ 2024-25ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ನವ್ಕೇಸ್ ಪ್ರಾಂಶುಪಾಲ ಡಾಕ್ಟರ್ ಎಂ ವೇಣುಗೋಪಾಲ್ ರಾವ್ ಮತ್ತು ರಾಜಲಕ್ಷ್ಮಿ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ ನವ್ಕೇಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗುವ ಕಾರ್ಯಕ್ರಮದಲ್ಲಿ ನ್ಯೂ ಎನ್ರೋಲ್ಮೆಂಟ್ ಮತ್ತು ಅಕ್ರಿಡಿಟೇಷನ್ಸ್ ಡೀನ್ ಡಾಕ್ಟರ್ ಶ್ರೀಪಾದ ಮಾರ್ಕಾಂಡೆ, ಇಸಿಇ ವಿಭಾಗ ಮತ್ತು ಮುಖ್ಯಸ್ಥರು ಡಾಕ್ಟರ್ ಬಬಿತಾ ಜೈನ್ ಇತರರು ಭಾಗವಹಿಸಲಿದ್ದಾರೆ ಎಂದರು. ನವ್ಕೇಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಂದು ಅತ್ಯಾಧುನಿಕ ತಾಂತ್ರಿಕ ಸಂಸ್ಥೆಯಾಗಿದ್ದು, ಇದನ್ನು 2009-10ರಲ್ಲಿ ಎಗಚಿ ಎಜುಕೇಷನ್ ಮತ್ತು ರಿಸರ್ಚ್ ಟ್ರಸ್ಟ್ನಿಂದ ಪ್ರಾರಂಭಿಸಲಾಯಿತು ಮತ್ತು 2019-20ನೇ ಸಾಲಿನಿಂದ ಬೆಂಗಳೂರು ನಮಿಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗಳ ಆಶ್ರಯದಲ್ಲಿದೆ. ಕಾಲೇಜು ಉತ್ತಮ ಶೈಕ್ಷಣಿಕ ವಾತಾವರಣವನ್ನು ಒದಗಿಸುವ ಶಾಂತಿಯುತ ಸುಂದರವಾದ ಭೂದೃಶ್ಯದಲ್ಲಿದೆ. ಪ್ರೀಮಿಯಂ ಮೂಲಸೌಕರ್ಯ ಮತ್ತು ಗುಣಮಟ್ಟದ ಎಂಜಿನಿಯರಿಂಗ್ ಶಿಕ್ಷಣವನ್ನು ನೀಡಲು ಅಗತ್ಯವಾದ ಸೌಲಭ್ಯಗಳಿಂದ ಬೆಂಬಲಿತವಾಗಿದೆ ಎಂದು ಹೇಳಿದರು. ನವ್ಕೇಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ ಒಂದು ಅತ್ಯಾಧುನಿಕ ತಾಂತ್ರಿಕ ಸಂಸ್ಥೆಯಾಗಿದ್ದು, ಅದು ವಿದ್ಯಾರ್ಥಿಗಳಿಗೆ ವಿಶ್ವ ದರ್ಜೆಯ ಇಂಜಿನಿಯರ್ಗಳಾಗಿ ಬೆಳೆಯಲು ಸೂಕ್ತವಾದ ವಾತಾವರಣವನ್ನು ಒದಗಿಸುತ್ತದೆ. ಕಾಲೇಜನ್ನು ಅನುಭವಿ, ಅರ್ಹ ಮತ್ತು ಪ್ರೇರಿತ ಅಧ್ಯಾಪಕರಿಂದ ರೂಪಿಸಲಾಗಿದೆ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಬದ್ದವಾಗಿದೆ. ಎಂಆರ್ ಆನಂದರಾಮ್ ನೇತೃತ್ವದ ಹಿರಿಯ ಶಿಕ್ಷಣ ತಜ್ಞರ ತಂಡವು ಸಂಸ್ಥೆಯನ್ನು ನಿರ್ವಹಿಸುತ್ತದೆ. ಅವರ ಉತ್ಸಾಹ ಮತ್ತು ಬದ್ದತೆಯಿಂದ ಸಂಸ್ಥೆ ದೊಡ್ಡ ಮರದಂತೆ ಬೆಳೆದಿದೆ. ಎಐಸಿಇಟಿ ನವದೆಹಲಿಯಿಂದ ಅನುಮೋದಿಸಲ್ಪಟ್ಟಿದೆ ಮತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಟಿಯು ಬೆಳಗಾವಿಗೆ ಸಂಯೋಜಿತವಾಗಿದೆ. ಕಾಲೇಜು ಉನ್ನತ ಮಟ್ಟದ ತಾಂತ್ರಿಕ ಶಿಕ್ಷಣವನ್ನು 5 ಪದವಿ ಕಾರ್ಯಕ್ರಮಗಳಾದ ಸಿಎಸ್ಇ, ಇಸಿಇ, ಎಐ&ಎಂಎಲ್, ಎಐ&ಡಿಎಸ್ ಮತ್ತು ಸಿವಿಲ್ ಸೇರಿದಂತೆ ಸ್ನಾತಕೋತ್ತರ ಕಾರ್ಯಕ್ರಮ, ಎಂಸಿಎ ಮತ್ತು ಪಿಎಚ್ಡಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನೀಡಲಾಗಿದೆ. ಸಂಸ್ಥೆಯು ಎನ್ಬಿಎಯಿಂದ ಯುಜಿ ಕಾರ್ಯಕ್ರಮಗಳಾದ ಸಿಎಸ್ಇ, ಇಸಿಇ ಮಾನ್ಯತೆ ಪಡೆದಿದೆ ಎಂದರು. ಗುಣಮಟ್ಟದ ಇಂಜಿನಿಯರಿಂಗ್ ಶಿಕ್ಷಣವನ್ನು ನೀಡುವ ಸುಪ್ರಸಿದ್ಧ ಸಂಸ್ಥೆಯಾಗಲು ಮತ್ತು ಜಾಗತಿಕವಾಗಿ ಮಾನ್ಯತೆ ಪಡೆದ ಮತ್ತು ಸಾಮಾಜಿಕವಾಗಿ ಜವಾಬ್ದಾರಿಯುತ ವೃತ್ತಿಪರರನ್ನು ಸಿದ್ದಪಡಿಸುವುದು ನಮ್ಮ ಮಿಷನ್. ಗುಣಮಟ್ಟದ ಶಿಕ್ಷಣಕ್ಕಾಗಿ ಉತ್ತಮ ಸೌಲಭ್ಯಗಳು ಮತ್ತು ಅನುಕೂಲಕರ ವಾತಾವರಣವನ್ನು ಒದಗಿಸುವುದು ಆಗಿದೆ. ಅತ್ಯುತ್ತಮ ಅಧ್ಯಾಪಕರು ಮತ್ತು ಸಿಬ್ಬಂದಿಯನ್ನು ತೊಡಗಿಸಿಕೊಳ್ಳಲು, ಸಂಶೋಧನೆ, ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು, ಎಲ್ಲಾ ಪಾಲುದಾರರಿಗೆ ಪ್ರಯೋಜನಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನು ಪೂರೈಸಲು ಸಿದ್ದವಾಗಿದೆ ಎಂದು ತಿಳಿಸಿದರು. ಕಾಲೇಜಿನ ಡೀನ್ ಶ್ರೀಪಾದ ಮಾರ್ಕಾಂಡೆ, ಆಡಳಿತಾಧಿಕಾರಿ ರಾಜಲಕ್ಷ್ಮಿ, ರಾಘವೇಂದ್ರ, ಬೌದ್ಧಶಾಸ್ತ್ರ ವಿಭಾಗದ ಮುಖ್ಯಸ್ಥ ಮೋಹನ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈ ಸಲ ನಮ್ದೇನಾಗಿದೆ, ವಿ ಹ್ಯಾವ್ ಗಾಟ್ 100% ಫಿಲ್ಡ್. ನಮಗೆ 620 ಅಲಾಟೆಡ್, 618 ಅಲಾಟೆಡ್ ಸೀಟ್ಸ್ ಇದೆ. ಅದರಲ್ಲಿ ನಮ್ಮದು 100% ಫಿಲ್ ಆಗೋಗಿದೆ ಆಲ್ರೆಡಿ. ಅದು ಒಂದು ಉದ್ದೇಶ. ಇನ್ನೊಂದು ಉದ್ದೇಶ ಅಂದರೆ ನಮ್ಮ ಕಾಲೇಜಿಗೆ ಹೊಸ ಪ್ರಿನ್ಸಿಪಾಲ್ ಬಂದಿದ್ದಾರೆ. ಅವರು ಒಂದು 5 ತಿಂಗಳಾಯಿತು ರೀಸೆಂಟ್ಲಿ ಅಪಾಯಿಂಟೆಡ್. ಅವರು ಆವಾಗಲಿಂದನೂ ಒಂದು ಪ್ರೆಸ್ ಮೀಟ್, ಯೂಸ್ವಲಿ ಎಲ್ಲ ಸಂಸ್ಥೆಗಳಲ್ಲೂ ಮುಖ್ಯಸ್ಥರು ಹೊಸ ಮುಖ್ಯಸ್ಥರು ಬಂದಾಗ ಒಂದು ಪ್ರೆಸ್ ಮೀಟ್ ಮಾಡಿ ಲೋಕಲ್ ಜನರಿಗೆ ಒಂದು ಹೊಸಬರನ್ನ ಒಂದು ಪರಿಚಯ ಮಾಡಿಸ್ಕೊಡೋದು ಒಂದು ವಾಡಿಕೆ. ಆ್ಯಕ್ಚುಲಿ ಅದು ಆಗಿರಲಿಲ್ಲ. ಅದು ನಮಸ್ಕಾರ, ಐ ಆಮ್ ಡಾಕ್ಟರ್ ಎಂ ವೇಣುಗೋಪಾಲ್ ರಾವ್, ವರ್ಕ್ಡ್ ಆಸ್ ವೈಸ್ ಚಾನ್ಸಲರ್ earlier in Modi University, Rajasthan, and worked as a joint director for an international organization called Indo-German Institute of Advanced Technology. I am very happy to address all my Patrikeya Mitra sabhi logon ke liye. I am very happy to meet you first time in Hassan, and it's already half an year I have completed here. Coming to the college, Navkis College of Engineering, we have started in 2009. It has gone through certain pages. Earlier it was Agachi Institute of Engineering and Research. Then it was taken over by NDRK. And in 2019, MSRIT group of institutions, they have taken over the NDRK, and the name is Navkis College of Engineering. And we have started artificial intelligence and HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮೂಲ ವಾರಸುದಾರರಿಗೆ ವಂಚಿಸಿ ಅಕ್ರಮ ಭೂ ಮಂಜೂರಾತಿ ಮಾಡಿಕೊಂಡು ನಮ್ಮ ಮೇಲೆ ಪ್ರಾಣ ಬೆದರಿಕೆ ಹಾಕಿದ್ದು, ನಮಗೆ ಸೂಕ್ತ ರಕ್ಷಣೆ ನೀಡಿ ಅಕ್ರಮದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ನಮ್ಮ ಜಾಗ ಬಿಡಿಸಿಕೊಡುವಂತೆ ಪ್ರೇಮ ಮನವಿ ಮಾಡಿದರು.
ಹಾಸನದಲ್ಲಿ ಶುಕ್ರವಾರ ಮಾತನಾಡಿ ಚನ್ನರಾಯಪಟ್ಟಣ ತಾಲೂಕು ನಾಗಸಮುದ್ರ ಗ್ರಾಮದಲ್ಲಿರುವ 2 ಎಕರೆ 3 ಗುಂಟೆ ಹನುಮೇಗೌಡ ಅವರ ಹೆಸರಲ್ಲಿದ್ದ ಜಮೀನನ್ನ 1977-78ರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಬೇರೆಯವರಿಗೆ ಖಾತೆ ಮಾಡಿಕೊಟ್ಟು ನಮಗೆ ಅನ್ಯಾಯ ಮಾಡಿದ್ದಾರೆ. 1960ರಲ್ಲಿ ನಮ್ಮ ಮಾವ ಮೃತಪಟ್ಟ ಬಳಿಕ ನನ್ನ ಗಮನಕ್ಕೆ ಬಾರದೆ ಈ ಕೃತ್ಯ ಮಾಡಿದ್ದಾರೆ. ನಾವು ಅನಕ್ಷರಸ್ಥರೆಂಬ ಕಾರಣಕ್ಕೆ ನಮಗೆ ಮೋಸ ಮಾಡಲಾಗಿದೆ ಎಂದರು. ಜಮೀನು ಬೇರೆಯವರಿಗೆ ಖಾತೆ ಆದರೂ ಇದ್ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ. ನಮ್ಮ ಮಾವ ಹನುಮೇಗೌಡ ಮೃತಪಟ್ಟ ಬಳಿಕ ಪಿತ್ರಾರ್ಜಿತ ಆಸ್ತಿ ನಮ್ಮ ಪತಿ ಕೃಷ್ಣೇಗೌಡ ಅವರ ಹೆಸರಿಗೆ ಬರಬೇಕಾಗಿತ್ತು. ಆದರೆ ಅವರು ಮೃತಪಟ್ಟ ಕಾರಣ ನನ್ನ ಹೆಸರಿಗೆ ಬರಬೇಕಿತ್ತು. ಆದರೆ ನಕಲಿ ದಾಖಲೆಯಿಂದ ನಮಗೆ ಅನ್ಯಾಯವಾಗಿದೆ. ಈ ಪ್ರಕರಣ ಈಗಾಗಲೇ ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೆಯುತ್ತಿದ್ದು, ಈ ಸಂದರ್ಭದಲ್ಲಿ ವಂಚಿಸಿ ಜಮೀನನ್ನ ಪಡೆದಿರುವವರು ಇದೀಗ ನಮ್ಮ ಜಾಗಕ್ಕೆ ಅತಿಕ್ರಮಣ ಪ್ರವೇಶ ಮಾಡಲು ಮುಂದಾಗಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಈ ಹಿಂದೆ ಕೂಡ ಅನೇಕ ಬಾರಿ ನಮ್ಮ ಮೇಲೆ ಗಲಾಟೆ ಹಲ್ಲೆ ಮಾಡಿದ್ದಾರೆ ಎಂದು ದೂರಿದರು. ಈ ಸಂಬಂಧ ಚನ್ನರಾಯಪಟ್ಟಣ ನಗರ ಠಾಣೆಗೆ ದೂರು ನೀಡಿದ್ರು. ಪೊಲೀಸರು ತಪ್ಪಿತಸ್ಥರ ಪರವಾಗಿಯೇ ಕೆಲಸ ಮಾಡುವ ಮೂಲಕ ಹೆದರಿಸಿ ಬೆದರಿಸಿ ನಾವು ಕೊಟ್ಟಿದ್ದ ದೂರನ್ನ ಹಿಂಪಡೆಯಲು ಒತ್ತಾಯ ಹಾಕಿದ ಹಿನ್ನೆಲೆ ಈಗ ದೂರನ್ನ ವಾಪಸ್ ಪಡೆಯಲಾಗಿದೆ. ಕೂಡಲೇ ಜಿಲ್ಲಾಡಳಿತ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಅಕ್ರಮ ಭೂ ಮಂಜೂರಾತಿ ಮಾಡಿಕೊಂಡಿರುವವರ ಖಾತೆಯನ್ನ ವಜಾ ಮಾಡಿ ನಿಜವಾದ ವಾರಸುದಾರರಿಗೆ ಮಂಜೂರು ಮಾಡಿಕೊಡಬೇಕೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಎಂದರು. ಈಗಾಗಲೇ ನಮ್ಮ ಮೇಲೆ ಪ್ರಾಣ ಬೆದರಿಕೆ ಕೂಡ ಇದೆ. ಪೊಲೀಸ್ ಇಲಾಖೆ ಹಾಗೂ ಎಸ್ಪಿ ಅವರು ನಮಗೆ ಸೂಕ್ತ ರಕ್ಷಣೆ ನೀಡಿ ಅಕ್ರಮ ಭೂ ಮಂಜೂರಾತಿ ಬಗ್ಗೆ ಸಮಗ್ರ ತನಿಖೆ ನಡೆಸಿ ನಮ್ಮ ಜಾಗಕ್ಕೆ ಬೇರೆಯವರು ಬರದಂತೆ ನೋಡಿಕೊಳ್ಳಬೇಕೆಂದು ಕೋರಿದ್ರು. ಈ ವೇಳೆ ಸಿಕೆ ಬೇಬಿ, ಸಿಕೆ ನಾಗರತ್ನ, ರವಿ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಪಿತ್ರಾದಿಶಾಸ್ತಿ ನಮ್ಮ ಯಜಮಾನರಿಗೆ ಅವರು 60ನೇರು ತೀರೋದ್ರು. ಅವಾಗಿಂದ ನಮ್ಮ ಯಜಮಾನರು ನಾವು ಮಾಡ್ಕೊಂಬತ್ತಾ ಇದ್ದೋ. ನಮ್ಮ ಯಜಮಾನರು ತೀರೋದು 60-70ರಲ್ಲಿ ಯಾರಿಗೋ ಬೇರೆ ಹೆಸ್ರಿಗೆ ಹೋಗೈತೆ ಅಂತ ಅಂದರು. ಗೊತ್ತಿಲ್ಲ ನಮಗೆ. ನಮ್ಮ ಯಜಮಾನರು ತೀರೋದ್ರು. ನನಗೆ 2 ಹೆಣ್ಮಕ್ಳು. ಅವರು ಮದುವೆ ಮಾಡಿ ಕಳಿಸ್ದೆ. ಜಮೀನು ನಾನು ಉಳುಮೆ ಮಾಡ್ಕೊಂಡು ಬರ್ತಾಯಿದ್ದೆ. ಜಮೀನಲ್ಲಿ ಅವತ್ತಿಂದ ಇವತ್ತಿನವರೆಗೂ ಜಮೀನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಈಗ 70ರಲ್ಲಿ ಯಾರೋ ಹೋಯ್ತು ಅಂದರು. ಅದು ಗೊತ್ತಿಲ್ಲ ನಮಗೆ. ಈ ಜಮೀನು ಹತ್ರ ಕೆಲಸ ಮಾಡ್ತಿದ್ದಾಗ, ಜೋಳ ಹಾಕಿ ಇದು ಮಾಡ್ತಿದ್ದಾಗ ಕೆಲಸ ಮಾಡೋಕ್ಕೆ ಬಂದಾಗ ಇದು ಮಾಡೋಕ್ಕಿಂತ ನಮ್ಮದು ಜಮೀನು ಬಿಟ್ಕೊಡಿ ಅಂತಂದ್ರು. ಸರ್ ಅದು ಅಂಗಡ ಬಿಟ್ಕೊಡೋಕ್ಕಾಗುತ್ತೆ, ನಮ್ಮ ಜಮೀನು ಏನಕ್ಕೆ ಇದು ಮಾಡ್ತಿದ್ದೀರಾ ಅಂತ. ಇದು ನಾವು ತಗೊಂಡಿರೋದು ಅಂದ್ರೆ ನಿಮ್ಗೆ ಯಾರು ಕೊಟ್ಟರು ಅಷ್ಟೇ ಪುಟ್ಟಂಗೌಡ್ರದಲ್ಲ ಇದು ಜಮೀನು, ನಮ್ಮದೇ. ಪಿತ್ರಾಜಿತ ಆಸ್ತಿ ನಮ್ಮ ತಾತಂದು ಅಂತ ಜಮೀನು ಹತ್ರ ಕೆಲಸ ಮಾಡ್ತಿದ್ದಾಗ ಇಟಾಚಿ JCP ಎಲ್ಲ ತಗೊಬಂದು ನಾವು ಕೆಲಸ ಮಾಡ್ತಿರೋದು ನಿಂತ್ಬಿಟ್ಟು ಮತ್ತೆ ಪುನಃ ಗಲಾಟೆ ಮಾಡಿ ನಮ್ಮಮ್ಮ. ಆಲೂರು ತಾಲೂಕಿನ ಮಣಿಗನಹಳ್ಳಿ ಗ್ರಾಮದ ಬಳಿ ಗೊರೂರು ಜಲಾಶಯದ ಬ್ಯಾಕ್ ವಾಟರ್ನಲ್ಲಿ ಸೇಫ್ಟಿ ಜಾಕೆಟ್ ಹಾಕಿಕೊಂಡು ಸೆಸ್ಕಾಂ ಸಿಬ್ಬಂದಿ ವಿದ್ಯುತ್ ತಂತಿಯನ್ನು ಸರಿಪಡಿಸಿದರು. ಆಲೂರು ತಾಲೂಕಿನ ಕುಂದೂರು ಹೋಬಳಿಯ ಹಂಚೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಣಿಗನಹಳ್ಳಿ ಗ್ರಾಮದಲ್ಲಿ ಬರುವ ಗೊರೂರು ಜಲಾಶಯದ ಹಿನ್ನೀರು ಕಾಲುವೆಯಲ್ಲಿ ಮಗ್ಗೆ ವಿದ್ಯುತ್ ವಿತರಣಾ ಕೇಂದ್ರದಿಂದ ಕಡಬಗಾಲ ಕ್ರಾಸ್ ಮಾರ್ಗಕ್ಕೆ ಹಾದು ಹೋಗಿರುವ 11 ಕೆವಿ ಮಾರ್ಗದ ವಿದ್ಯುತ್ ಕಂಬವೊಂದರಲ್ಲಿ 11 ಕೆವಿ ಪಿನ್ ಇನ್ಸುಲೇಟರ್ ಕಳಚಿ ಬಿದ್ದು ವಿದ್ಯುತ್ ಪ್ರಸರಣಕ್ಕೆ ಅಡಚಣೆ ಉಂಟಾಗಿತ್ತು. ಇದನ್ನು ಪರಿಶೀಲಿಸಿದ ಪಾಳ್ಯ ಶಾಖೆಯ ಸಹಾಯಕ ಮಾರ್ಗದಾಳು ಹರೀಶ್ ಕುಮಾರ್ HB, ಶಾಖೆಯ ಜೂನಿಯರ್ ಇಂಜಿನಿಯರ್ ಪ್ರಕಾಶ್ ಅವರ ಮಾರ್ಗದರ್ಶನದ ಮೇರೆಗೆ ನುರಿತ ಈಜುಗಾರರ ತೆಪ್ಪದ ಹಾರಗಲದ ಸಹಾಯದಿಂದ ಸೇಫ್ಟಿ ಜಾಕೆಟ್ ಹಾಗೂ ಮುನ್ನೆಚ್ಚರಿಕಾ ಸಾಮಗ್ರಿಗಳ ಸಹಾಯದಿಂದ ಮಾರ್ಗ ಮುಕ್ತತೆ ಪಡೆದು ವಿದ್ಯುತ್ ಕಂಬವನ್ನು ಏರಿ ಕಳಚಿ ಬಿದ್ದಿದ್ದ ಪಿನ್ ಇನ್ಸುಲೇಟರ್ ಹಾಗೂ ವಿದ್ಯುತ್ ಮಾರ್ಗವನ್ನು ಸರಿಪಡಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. HCN ನ್ಯೂಸ್ ಆಲೂರು. ಮಕ್ಕಳು ಮನೆಯಲ್ಲಿ ಮೊಬೈಲ್ ಮತ್ತು ಟ್ಯಾಬ್ ಹಿಡಿದು ಕಾಲ ಕಳೆಯುವ ಮೂಲಕ ಓದೋದ್ರ ಮತ್ತು ಕ್ರೀಡೆಯ ಬಗ್ಗೆ ಆಸಕ್ತಿ ಕಡಿಮೆಯಾಗುತ್ತಿರುವುದು ಬೇಸರದ ಸಂಗತಿ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ BR ಪೂರ್ಣಿಮಾ ಬೇಸರ ವ್ಯಕ್ತಪಡಿಸಿದರು. ಹಾಸನ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಜ್ಯೋತಿ ಬೆಳಗೋದ್ರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕು ಮಟ್ಟದ ದಸರಾ ಕ್ರೀಡೆಯಿಂದ ಜಿಲ್ಲಾ ಮಟ್ಟದ ಕ್ರೀಡೆಗೆ ಆಯ್ಕೆಗೊಂಡಿದ್ದು, ಇಲ್ಲಿ ಗೆಲುವು ಪಡೆದವರು ರಾಜ್ಯ ಮಟ್ಟಕ್ಕೆ ಹೆಚ್ಚು ಜನರು ಕ್ರೀಡೆಗೆ ಹೋಗಿ ಎಲ್ಲಾ ಕ್ರೀಡೆಯಲ್ಲಿ ವಿಜೇತರಾಗಬೇಕು. ಪ್ರಸ್ತುತ ಭಾರತದಲ್ಲಿ ಹೆಚ್ಚು ಕ್ರೀಡೆಗೆ ಆಸಕ್ತಿ ತೋರುತ್ತಿರುವುದು ಕಂಡುಬಂದಿದೆ. ಹಿಂದಿನ ದಿನಗಳಲ್ಲಿ ಈ ವಾತಾವರಣ ಇರಲಿಲ್ಲ. ಕ್ರೀಡೆಗಾಗಿ ಸರ್ಕಾರ ಕೂಡ ಹೆಚ್ಚು ಅನುದಾನವನ್ನ ಕೊಡುತ್ತಿದೆ. ಪ್ರತಿ ವರ್ಷ ಕ್ರೀಡೆಗೆ ಸಂಬಂಧಿಸಿದ ಕಿಟ್ ಕೊಡಲಾಗುತ್ತಿದ್ದು, ಕೆಲ ದಿನಗಳ ಹಿಂದೆ ಕ್ರೀಡಾ ವಸತಿ ಶಾಲೆಗೆ ಭೇಟಿ ನೀಡಿದ್ದು, ಅದರಲ್ಲೂ ಗ್ರಾಮೀಣ ಪ್ರದೇಶದ ಮಕ್ಕಳೇ ಇಲ್ಲಿ ಹೆಚ್ಚಾಗಿದ್ದಾರೆ ಎಂದರು. ಮಕ್ಕಳನ್ನ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ತೊಡಗಿಸಬೇಕೆಂಬುದು ಪೋಷಕರಲ್ಲೂ ಬಂದಿರುವುದು ಉತ್ತಮವಾಗಿದೆ. ಇದರಿಂದ ಮಕ್ಕಳ ಮುಂದಿನ ಭವಿಷ್ಯಕ್ಕೂ ಕೂಡ ಅನುಕೂಲವಾಗಲಿದೆ ಎಂದು ಹೇಳಿದರು. ನಮ್ಮ ಮನೆಯಲ್ಲಿ 2 ಮಕ್ಕಳು ಕೂಡ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕ್ರೀಡೆ ಬಗ್ಗೆ ನಮ್ಮಲ್ಲಿಯೂ ಕೂಡ ಆಸಕ್ತಿ ಇದ್ದು, ಸೋಲು ಗೆಲುವು ನಂತರದ ಪ್ರಶ್ನೆ. ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಬಿಟ್ಟು ತಮ್ಮ ಗುರಿಯತ್ತ ಗಮನ ಕೊಟ್ಟು ನಮ್ಮ ಕರ್ನಾಟಕ ಭಾರತಕ್ಕೆ ಒಲಿಂಪಿಕ್ಸ್ನಂತಹದರಲ್ಲಿ ಪಾಲ್ಗೊಂಡು ಚಿನ್ನದ ಪದಕ ತಂದುಕೊಡಿ ಎಂದು ಸಲಹೆ ನೀಡಿದರು. ಹುಟ್ಟಿದ ಕೂಡಲೇ ಯಾರೂ ಕಲಿಯೋದಿಲ್ಲ, ಬೆಳೆಯುತ್ತಾ ಹಂತ ಹಂತವಾಗಿ ಕ್ರೀಡೆಯನ್ನ ಕಲಿಯುತ್ತಾರೆ ಎಂದು ಹೇಳಿದರು.
ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಚ್ಕೆ ಪಾಂಡು ಮಾತನಾಡಿ, ಕ್ರೀಡೆಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲ ಕ್ರೀಡೆಗೆ ಹೆಚ್ಚಿನ ಸಹಕಾರ ಕೊಡುತ್ತಿದ್ದು, ಜಿಲ್ಲಾ ಮಟ್ಟದ ಕ್ರೀಡೆಯಲ್ಲಿ ಗೆಲುವು ಪಡೆದು ರಾಜ್ಯ ಮಟ್ಟದಲ್ಲೂ ಸ್ಥಾನ ಗಳಿಸುವ ಮೂಲಕ ಹಾಸನ ಜಿಲ್ಲೆಯ ಪ್ರತಿಷ್ಠೆಯನ್ನ ಎತ್ತಿ ಹಿಡಿಯಬೇಕಾಗಿದೆ. ಉತ್ತಮ ತರಬೇತಿಯನ್ನ ಪಡೆದು ಜಿಲ್ಲೆಗೆ ಕೀರ್ತಿ ತರಬೇಕೆಂದು ಕರೆ ನೀಡಿದರು. ಇದೇ ವೇಳೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿಕೆ ಹರೀಶ್, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಮಹಾದೇವ್, ತಾಲೂಕು ದೈಹಿಕ ಪರಿವೀಕ್ಷಕರಾದ ವೇದಣ್ಣ, ಜಿಲ್ಲಾ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷ ಚಕ್ರಪಾಣಿ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ದಿನೇಶ್, ಸಿಕೆ ರಘು, ರಾಷ್ಟೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಬಿಟಿ ಮಾನವ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತು ನೀವು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಬಂದಿದ್ದೀರಿ. ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಕೂಡ ನಮ್ಮ ಹಾಸನ ಜಿಲ್ಲೆಯ ಮಕ್ಕಳು ಹೆಚ್ಚು ಜನ ಆಯ್ಕೆಯಾಗಿ ಹೋಗಿ ಎಲ್ಲ ಇವೆಂಟ್ಸ್, ಎಲ್ಲ ಕ್ರೀಡೆಗಳಲ್ಲೂ ಅಂತ ನಾನು ಆಶಿಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಹೆಚ್ಚು ಕ್ರೀಡೆಗೆ ಆಸಕ್ತಿಯನ್ನು ತೋರ್ತಾ ಇರೋದು ಕಂಡು ಬಂದಿದೆ. ಹಿಂದೆ ಈ ವಾತಾವರಣ ಇರಲಿಲ್ಲ. ನಮ್ಮ ಸರ್ಕಾರದಿಂದ ಕೂಡ ಸಾಕಷ್ಟು ಸವಲತ್ತುಗಳನ್ನ ಕೊಡ್ತಾ ಇದ್ದೇವೆ. ಮೊನ್ನೆ ಕೂಡ ನಾನು ನಮ್ಮ ಕ್ರೀಡಾ ವಸತಿ ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳಿಗೆ ನಾವು ಪ್ರತಿ ವರ್ಷ ಒಂದು ಕಿಟ್ ಅನ್ನ ಕೊಡ್ತೇವೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಜೀವನದಲ್ಲಿ ನೆಮ್ಮದಿ ಕಾಣಬೇಕಾದರೆ ದಾನ ಹಾಗೂ ಧ್ಯಾನದ ಅಗತ್ಯವಿದೆ ಎಂದು ಗಾವಡಗೆರೆ ಗುರುಲಿಂಗ ಮಹಾದೇವರ ಮಠದ ಶ್ರೀ ನಟರಾಜ ಸ್ವಾಮಿಗಳು ಹೇಳಿದರು. ಸಕಲೇಶಪುರದಲ್ಲಿ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮೀಜಿಗಳ 109ನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು ಹಾಗೂ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು ಬಡ ಮಕ್ಕಳ ಪಾಲಿನ ದೇವರು. ವಿವೇಕಾನಂದರು 19ನೇ ಶತಮಾನದಲ್ಲಿ ತಮ್ಮ ವಿಚಾರಧಾರೆಗಳ ಮೂಲಕ ದೇಶದ ಘನತೆಯನ್ನ ಹೆಚ್ಚಿಸಿದರೆ, ಸುತ್ತೂರು ರಾಜೇಂದ್ರ ಸ್ವಾಮೀಜಿಗಳು ವಿದೇಶದಲ್ಲಿ ತಮ್ಮ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ನಮ್ಮ ದೇಶದ ಪರಂಪರೆ, ಸಂಸ್ಕೃತಿಯನ್ನ ಸಾರುತ್ತಿದ್ದಾರೆ. ವಿದ್ಯೆಯೊಂದಿಗೆ ಹೇಗೆ ಬದುಕಬೇಕೆಂಬ ಪರಿಕಲ್ಪನೆಯನ್ನ ಮಠಗಳು ಕಟ್ಟಿಕೊಟ್ಟಿವೆ. ಇದರಿಂದಾಗಿಯೇ ಮಠಗಳಲ್ಲಿ ಶಿಕ್ಷಣ ಪಡೆದ ವ್ಯಕ್ತಿಗಳು ಉತ್ತಮ ನಾಗರಿಕರಾಗಿ ಜೀವನ ನಡೆಸುತ್ತಾರೆ. ಶಿಕ್ಷಣಕ್ಕೆ ಸಂಸ್ಕಾರ ಬೇಕು ಎಂದರೆ ಹೃದಯವಂತಿಕೆ ಬೇಕು. ಇಂದಿನ ಶಿಕ್ಷಣದಲ್ಲಿ ಮನುಷ್ಯತ್ವವೇ ಮಾಯವಾಗಿದೆ. ಸುಸಂಸ್ಕೃತ ಸಮಾಜ ನಿರ್ಮಾಣ ಮಾಡಲು ಮಾನವೀಯ ಶಿಕ್ಷಣದ ಅಗತ್ಯವಿದೆ. ಆದ್ದರಿಂದ ಶ್ರೀಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ಬದುಕಿ ಸದ್ಗತಿ ಪಡೆಯಬೇಕೆಂದು ಹೇಳಿದರು. ಕಲ್ಮಠದ ಶ್ರೀ ಮಹಂತ ಸ್ವಾಮೀಜಿಗಳು ಮಾತನಾಡಿ, ತ್ಯಾಗ ಮತ್ತು ಸೇವೆಯ ಪ್ರತೀಕ ಸುತ್ತೂರು ಮಠ. ರಾಜ್ಯದ 2 ಕಣ್ಣುಗಳು ಸುತ್ತೂರು ಹಾಗೂ ಸಿದ್ದಗಂಗಾ ಮಠ. ಸಮಾಜ ತಿದ್ದುವಂತಹ ವಚನಗಳಿಗೆ ಕಾಲಮಾನವಿಲ್ಲ. ಗುರು ಪರಂಪರೆಯಲ್ಲಿ ವಿದ್ಯೆ ಕಲಿಯುವ ಅವಕಾಶ ದೊರೆತವರೇ ಪುಣ್ಯವಂತರು. ಸಂಸ್ಕಾರ ಕಲಿತವರಿಂದ ಸಮಾಜಕ್ಕೆ ಯಾವುದೇ ಕೆಡುಕಾಗುವುದಿಲ್ಲ. ಸ್ವಂತಕ್ಕೆ ಬದುಕುವವರು ಸ್ವಾರ್ಥಿಗಳು, ಸಮಾಜಕ್ಕೆ ಬದುಕುವವರು ತ್ಯಾಗಿಗಳು. ಸರಳವಾಗಿ ಬದುಕೋದ್ರಿಂದ ಸಾಧನೆ ಮಾಡಬಹುದು ಎಂದರು. ಕಿರಿಕೋಡಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿ ಮಾತನಾಡಿ, ಸಮಾಜಮುಖಿಯಾಗಿ ಕೆಲಸ ಮಾಡುವವರ ನೆನಪು ಅವರ ಕಾಲಮಾನದ ನಂತರವೂ ನೆನಪಿನಲ್ಲಿ ಇರಲಿದೆ. ಇಂತಹವರ ಪಾಲಿಗೆ ಸೇರಿದವರು ಸುತ್ತೂರು ಶ್ರೀಗಳು. ಸಮಾಜದ ಬೆಳಕಾಗಿ ಸಿದ್ದಗಂಗೆ ಹಾಗೂ ಸುತ್ತೂರು ಶ್ರೀಗಳು ಕೆಲಸ ಮಾಡಿದ್ದಾರೆ. ಮಠದಲ್ಲಿ ಶಿಕ್ಷಣ ಪಡೆದ ಸಾಕಷ್ಟು ಜನರು ರಾಜ್ಯದ ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ ಎಂದರು. ಸರ್ಕಾರಕ್ಕೆ ಮಾದರಿಯಾದ ಕೆಲಸವನ್ನ ಮಠಗಳು ಮಾಡಿವೆ ಎಂದರು. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ವೀರಶೈವ ಮಠಗಳು ಲಕ್ಷಾಂತರ ಬಡ ಮಕ್ಕಳಿಗೆ ದಾರಿದೀಪವಾಗಿವೆ. ಬಡವರಿಗೆ ವಿದ್ಯೆ ಎಂಬುದು ಗಗನ ಕುಸುಮವಾಗಿದ್ದ ದಿನಗಳಲ್ಲಿ ಭಿಕ್ಷೆ ಬೇಡಿ ಬಡ ಮಕ್ಕಳಿಗೆ ಅನ್ನದಾನ, ವಿದ್ಯೆದಾನ ಮಾಡಿದ ಮಹಾಪುರುಷರು ಸುತ್ತೂರು ಹಾಗೂ ಸಿದ್ದಗಂಗಾ ಮಠದ ಶ್ರೀಗಳು. ಇಂತಹ ಮಠಮಾನ್ಯಗಳು ರಾಜ್ಯದಲ್ಲಿ ಇಲ್ಲದಿದ್ದರೆ 50% ಜನರು ವಿದ್ಯಾಭ್ಯಾಸ ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಸಂಸ್ಕಾರ, ಸಂಸ್ಕೃತಿಯನ್ನ ಬಿತ್ತರಿಸುತ್ತಾ ಧರ್ಮ ಮತ್ತು ಸದಾ ಎಚ್ಚರದಲ್ಲಿರುವಂತಹ ಸುತ್ತೂರು ಮಠದ ಸಂಖ್ಯೆ 1000ವಾಗಲಿ. ಎಂದಿಗೂ ಹಿಂದೂ ಧರ್ಮ ಮತ್ತೊಂದು ಧರ್ಮದ ಮೇಲೆ ಕೆಡುಕು ಮಾಡೋದಿಲ್ಲ. ಇಂತಹ ಧರ್ಮದಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು ಎಂದರು.
ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಹಾಗೂ ಕೌಡಳ್ಳಿಯ ಶ್ರವಣ ದೋಷವುಳ್ಳ ಮಕ್ಕಳಿಗೆ ಜಯಂತಿ ಅಂಗವಾಗಿ ಹಣ್ಣು ಹಂಪಲು ವಿತರಿಸಲಾಯಿತು. ನಂತರ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಕಾರ್ಯಕ್ರಮ ನಡೆಯುವ ಗುರುವೇಗೌಡ ಕಲ್ಯಾಣ ಮಂಟಪದ ವೇದಿಕೆವರೆಗೂ ಶ್ರೀಗಳ ಭಾವಚಿತ್ರದೊಂದಿಗೆ ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳ ಮುಖಂಡರು, ಶ್ರೀಮಠದ ಭಕ್ತರು ಬೃಹತ್ ಮೆರವಣಿಗೆಯಲ್ಲಿ ಶ್ರೀಗಳಿಗೆ ಜೈಕಾರ ಹಾಕುವ ಮೂಲಕ ವಾದ್ಯಗೋಷ್ಠಿಯೊಂದಿಗೆ ಕುಣಿದು ಕುಪ್ಪಳಿಸಿದರು. ವೇದಿಕೆಯಲ್ಲಿ ಪುರಸಭೆ ಅಧ್ಯಕ್ಷೆ ಜ್ಯೋತಿ ರಾಜಕುಮಾರ್, ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಜೈನ್, ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ದಿವಾನ್ ದೇವರಾಜು, ಸಮಾಜ ಸೇವಕ ನಾರ್ವೆ ಶಿವಪ್ರಸಾದ್, ಅಕ್ಕಮ ಮಹಿಳಾ ವೇದಿಕೆ ಅಧ್ಯಕ್ಷೆ ಶಶಿಕಲಾ ಲೋಕೇಶ್, ವಿದ್ಯಾಶಂಕರ್ ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಸಕಲೇಶಪುರದಲ್ಲಿ ನಡೆದು ಬಂದಿದೆ. ವರ್ಷ ನಾನು ಕೂಡ ಪ್ರಶಸ್ತಿಗಳು ಭಾಗವಹಿಸಿದ್ದೆ. ಈ ವಾರ ಈ ಸತಿ ನನಗೆ ಕಾರಣದಿಂದ ಭಾಗವಹಿಸಕ್ಕಾಗಲಿಲ್ಲ. ನಿಜವಾಗ್ಲೂ ಕೂಡ ನನಗೆ ಹೆಮ್ಮೆ ಆಗುತ್ತೆ. ವೀರಶೈವ ಸಮಾಜದ ಹಲವಾರು ಮಠಮಾನ್ಯಗಳು ಈ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಬಡ ಮಕ್ಕಳಿಗೆ ವಿದ್ಯಾದಾನದ ಜೊತೆಗೆ ಅನ್ನದಾನವನ್ನು ಕೊಟ್ಟು ಎಷ್ಟೋ ಬಡ ಕುಟುಂಬಗಳು ತನ್ನ ಮಕ್ಕಳಿಗೆ ವಿದ್ಯೆಯಿಂದ ವಂಚಿತರಾಗ್ತಕ್ಕಂಥ ಎಷ್ಟೋ ಲಕ್ಷಾಂತರ ಮಕ್ಕಳಿಗೆ ಒಂದು ದಾರಿದೀಪ ಆಗಿದ್ದಾರೆ ಅಂತ ಹೇಳೋದು ಕೂಡ ತಪ್ಪಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಬಡತನ ರೇಖೆ ಇರ್ತಕ್ಕಂಥ ಎಷ್ಟೋ ಮಕ್ಕಳಿಗೆ ವಿದ್ಯೆ ಕೊಡ್ತಿಗೂ ಕೂಡ ಶಕ್ತಿ ಇರತಕ್ಕಂಥ ವಾತಾವರಣ ಇತ್ತು. ಆ ಸಂದರ್ಭದಲ್ಲಿ ಆಲೋಚನೆ ಬೇಕು. ಶಿಕ್ಷಣಕ್ಕೆ ಸಂಸ್ಕಾರ ಬೇಕು ಅಂದ್ರೆ ಹೃದಯವಂತಿಕೆ ಬೋಧನೆ ಮಾಡುವ ಸಂಸ್ಕಾರ ಬೇಕಾಗ್ತದೆ. ಮಠ ಮಂದಿರಗಳಲ್ಲಿ ಕಲ್ಚರಾಂತರು ಸಂಪತ್ತು ರೂಪಿಸೋದು ಬೇರೆ, ಸಂಬಂಧ ಮತ್ತು ಸಂಸ್ಕಾರ ರೂಪಿಸುವ ಮಹಾಕಾರ್ಯ ಇದೆಯಲ್ಲ. ಇತ್ತೀಚಿನ ಬದುಕನ್ನು ನೋಡಿದ್ರೆ ತುಂಬಾ ವ್ಯತ್ಯಾಗ್ತದೆ. ಯಾರನ್ನ ನಂಬೋದು, ಹೇಗೆ ನಂಬೋದು? ಹಸುನ ಹಸು ಅಂತಾರೆ, ಬೆಕ್ಕನ್ನ ಬೆಕ್ಕಂತಾರೆ, ನಾಯಿನ ನಾಯಿ ಅಂತಾರೆ. ದುರ್ದೇವ ಮನುಷ್ಯನ ಮನುಷ್ಯರನ್ನ ಕಾಯ್ತಾ ಇಲ್ವಲ್ಲ, ಅಂತ ಮನುಷ್ಯನ ಕಳ್ಕೊಂಡು ಬದುಕ್ತಾ ಇದೀವಲ್ಲ. ಬದುಕವ್ರು ಯಾರು ಡಿಸಿಗ್ನೇಷನ್ ನೋಡಿ ಬದುಕ್ತಾ ಇಲ್ಲ, ಅವ್ರು ಪರ್ಮಿಟ್ ಕಾರ್ಡ್ ಏನ್ ಮಾಡೋದು? ಮೈಕ್ರೋ ಫೈನಾನ್ಸ್ಗಳ ಬಡ್ಡಿ ಹಾವಳಿಯಿಂದ ಬೇಸತ್ತು ಅನೇಕರು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಈ ಫೈನಾನ್ಸ್ಗಳನ್ನು ಬ್ಯಾನ್ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗುವವರೆಗೂ ಬೀದಿಗಿಳಿದು ಹೋರಾಟ ಮಾಡುವುದಾಗಿ ಭೂಮಿ ಕ್ಷೇಮಾಭಿವೃದ್ಧಿ ಸಂಘದ ಪ್ರತಿಭಟನೆ ಮಾಡುವುದಾಗಿ ಸಂಘದ ಅಧ್ಯಕ್ಷ ರಮೇಶ್ ಮತ್ತು ಜಿಎಸ್ ರಾಜಕುಮಾರ್ ಎಚ್ಚರಿಸಿದರು. ಹಾಸನದಲ್ಲಿ ಶುಕ್ರವಾರ ಮಾತನಾಡಿ, ಮೈಕ್ರೋ ಫೈನಾನ್ಸ್ಗಳಾದ ಬಜಾಜ್, ಸೂರ್ಯೋದಯ, ಬಿಎಸ್ಎಸ್, ಗ್ರಾಮೀಣ ಕೂಟ, ಐಡಿಎಫ್ಸಿ, ಎಚ್ಡಿಎಫ್ಸಿ, ಸತ್ಯ, ನವಚೇತನ, ವಿಸ್ತಾರ, ಸಂಘಮಿತ್ರ, ಸಾಸಿಟಿನ್, ಗ್ರಾಮಶಕ್ತಿ, ಆಶೀರ್ವಾದ್, ಫೆಡರಲ್, ಫಿನ್ಕೇರ್, ಐಸಿಐಸಿಐ, ಭಾರತ್, ಧರ್ಮಸ್ಥಳ ಸಂಘ, ಸಮಸ್ತ, ಸ್ಪಂದನ, ಆರ್ಪಿಎಲ್, ಎಸ್ಕೆಎಸ್, ನಬಾರ್ಡ್ ಇನ್ನು ಹಲವಾರು ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ಪ್ರತಿ ಗ್ರಾಮದ ಮಹಿಳೆಯರಿಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಆಧಾರದ ಮೇಲೆ ಅಕ್ರಮವಾಗಿ 25,000ದಿಂದ 5 ಲಕ್ಷದವರೆಗೆ ಹೆಂಗಸರಿಗೆ ಹಲವಾರು ಸಂಘಗಳು ಕೊಟ್ಟಿರುತ್ತಾರೆ ಎಂದರು. ಸಾಲದ ವಸೂಲಾತಿಯನ್ನ ವಾರದ 15 ದಿನದ ಹಾಗೂ ತಿಂಗಳಿಗೆ ವಸೂಲಿ ಮಾಡುತ್ತಾರೆ. ಒಬ್ಬ ಮಹಿಳೆಗೆ 10 ರಿಂದ 12 ಮೈಕ್ರೋ ಫೈನಾನ್ಸ್ಗಳ ಸಾಲವನ್ನ ಕೊಟ್ಟಿದ್ದಾರೆ. ಸಾಲವನ್ನ ಕೊಡುವ ಮುನ್ನ 8% ಹಾಗೂ 9% ಎಂದು ಹೇಳ್ತಾರೆ. ಆದರೆ ಸರಿಯಾದ ಲೆಕ್ಕ ನೋಡಿದ್ರೆ 20% ಇಂದ 36ರವರೆಗೆ ಬಡ್ಡಿಯಾಗುತ್ತದೆ. ಹಲವಾರು ಮಹಿಳೆಯರು ಮೈಕ್ರೋ ಫೈನಾನ್ಸ್ಗಳು ನೀಡಿದ ಸಾಲವನ್ನ ತೀರಿಸಲಾಗದೆ ಊರನ್ನ ಬಿಟ್ಟಿದ್ದು, ಇನ್ನು ಕೆಲ ಮಹಿಳೆಯರು ಮರ್ಯಾದೆಗೆ ಅಂಜಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದಯಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ದೇಶಾದ್ಯಂತ ಇರುವ ಅಕ್ರಮ ಮೈಕ್ರೋ ಫೈನಾನ್ಸ್ಗಳನ್ನು ಬ್ಯಾನ್ ಮಾಡಬೇಕು. ಮುಂದಾಗುವ ಅನಾಹುತಗಳಿಗೆ ಸರ್ಕಾರಗಳೇ ನೇರ ಹೊಣೆಯಾಗುತ್ತಾರೆ ಎಂದು ದೂರಿದರು. ಇತ್ತೀಚೆಗೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮಲಿಯೂರಿನ ಮಹಾಲಕ್ಷ್ಮಿ ಎಂಬುವರು ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಇದರ ಬಗ್ಗೆ ಗಂಭೀರ ಪ್ರಕರಣ ಎಂದು ಪರಿಗಣಿಸಿ ಸರ್ಕಾರ ಬ್ಯಾನ್ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಭೂಮಿ ಕ್ಷೇಮಾಭಿವೃದ್ಧಿ ಸಂಘ ಚನ್ನರಾಯಪಟ್ಟಣ ಹಂತ ಹಂತವಾಗಿ ರಾಜ್ಯಾದ್ಯಂತ ನ್ಯಾಯ ಸಿಗುವವರೆಗೆ ಬೀದಿಗಿಳಿದು ಹೋರಾಟ ಮಾಡುತ್ತೇವೆ ಎಂದು ಈ ಮೂಲಕ ಸಂಘಟನೆ ವತಿಯಿಂದ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದರು. ಸಂಘದ ನಿಕಟಪೂರ್ವ ಅಧ್ಯಕ್ಷ ನಾಗರಾಜ್, ಕಾರ್ಯದರ್ಶಿ ರವಿ, ನಾಗರತ್ನ, ದಿನೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಇವತ್ತೊಂದು 250 ಜನಕ್ಕೆ ಬಂದು ನಿಂತಿದೆ. ಬಟ್ ನಮ್ಮ ಕಾನ್ಸೆಪ್ಟು ರೈತರ ಪರ, ವಿದ್ಯಾರ್ಥಿ ಪರ, ಅಲ್ಪಸಂಖ್ಯಾತರ ಪರ, ಜನರ ಪರ ಹೋರಾಟ ಮಾಡಿಕೊಂಡು ಕೋವಿಡ್ ಟೈಮಲ್ಲಿ 43 ದಿನ ನಿರಂತರವಾಗಿ ಎವರಿಡೇ 250 ಜನಕ್ಕೆ ಉಚಿತವಾಗಿ ತೀರಾ ಕಷ್ಟದಲ್ಲಿರೋರಿಗೆ ಆಹಾರ ಕೊಟ್ಕೊಂಡು, ಮತ್ತು ಎವರಿಡೇ ಇದುವರೆಗೂ ಒಂದು 56 ರಿಂದ 57 ಅನಾಥ ಸೇವೆಗಳನ್ನು ದಫನ್ ಮಾಡಿಕೊಂಡು ಈ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಸಂಘಟನೆಗಳು ಒಂದು ಅಂತ ಭೂಮಿ ಕ್ಷೇಮಾಭಿವೃದ್ಧಿ ಸಂಘದ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಕಾನ್ಸೆಪ್ಟ್ ಸರ್ ಭೂಮಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮೈಕ್ರೋ ಫೈನಾನ್ಸ್ಗಳ ಬಡ್ಡಿ ಹಾವಳಿಯಿಂದ ಬೇಸತ್ತ ನೊಂದ ಮಹಿಳೆಯರಿಗೆ ನ್ಯಾಯ ಕೊಡಿಸೋ ಬಗ್ಗೆ ಒಂದು ಹೋರಾಟನ ಇವತ್ತು ಪ್ರಾರಂಭ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಸರ್. ಈ ಪ್ರೆಸ್ ಮೀಟಲ್ಲಿ ಸರ್ ಹಲವಾರು ಸುಮಾರು ಒಂದು ಮೈಕ್ರೋ ಫೈನಾನ್ಸ್ಗಳಾದ ಬಜಾಜು, ಸೂರ್ಯೋದಯ, BSS, ಗ್ರಾಮೀಣ ಕೂಟ ಹೇಳೋದೇನಪ್ಪ ಅಂದರೆ, ಇವತ್ತು ಮೈಕ್ರೋ ಫೈನಾನ್ಸ್ಗಳಲ್ಲಿ ಸುಮಾರು ಆಧಾರ್ ಕಾರ್ಡ್ ಕೊಟ್ಟು ಮತ್ತು ಪಾನ್ ಕಾರ್ಡ್ ಕೊಟ್ಟು
ಸುಮಾರು ಯಾರೋ ನಾನು ನಿನಗೆ 10,000 ದುಡ್ಡು ಬರೋಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರೇನು ಮಾಡ್ತಾರೆ, 10,000 ದುಡ್ಡು ಬರುತ್ತೆ ಕಟ್ತಂತ ಲೋನು ಅಂತ ಹೇಳ್ತಾರೆ. ಹಾಗೇನು ಮಾಡ್ತಾರೆ, ಅವರು 10,000 ರೂಪಾಯಿ ದುಡ್ಡುಗೋಸ್ಕರ ಈಗ ಗೊತ್ತಿಲ್ಲದೆ ಹೋದರು ರೈತರುಗಳು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಡ್ತಾರೆ. ಅವರೇನು ಮಾಡ್ತಾರೆ, ಆಗ ಅದರಲ್ಲಿ 10,000 ರೂಪಾಯಿ ದುಡ್ಡು ಅವರು ಅದಕ್ಕೆ ಆ್ಯಡ್ ಮಾಡಿ ನೀವೇನು ಕಟ್ಟಂಗಿಲ್ಲ, ಇದು ನಿಧಾನಕ್ಕೆ ಕಟ್ಟಿ ಅಂತಾರೆ. ಅದರಲ್ಲಿ ಏನು ಮಾಡ್ತಾರೆ, ಕಟ್ಟುವಾಗ ಅದು 10,000 ಹೋಗಿ 1,00,000 ಆಗುತ್ತೆ. ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಹಾಸನ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ವಿಶ್ವ ಪ್ರವಾಸಿಗರ ದಿನಾಚರಣೆ ಆಚರಿಸಲಾಯಿತು. ಬೇಲೂರು ಪಟ್ಟಣದ ಮಯೂರ ವೇಲಾಪುರಿ ಹೋಟೆಲ್ನಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನ ಬೇಲೂರು ಹಾಗೂ ಹಳೇಬೀಡು ಮಯೂರ ಹೋಟೆಲ್ ವ್ಯವಸ್ಥಾಪಕ ಶ್ರೇಯಸ್ ಹಾಗೂ ಮಯೂರ ಎಗಚಿ ಹೋಟೆಲ್ ವ್ಯವಸ್ಥಾಪಕ ಪಾಪಣ್ಣ ಚಾಲನೆ ನೀಡಿದ್ರು. ನಂತರ ಮಾತನಾಡಿದ ಶ್ರೇಯಸ್, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸೆಪ್ಟೆಂಬರ್ 27ರಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನ ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ. ವಿಶ್ವ ಪ್ರವಾಸೋದ್ಯಮ ಸಂಘಟನೆಯ ಅಧಿಕೃತ ಕಾರ್ಯಕ್ರಮಗಳೊಂದಿಗೆ ಬೇಲೂರಿನ ಹೋಟೆಲ್ ಮಯೂರ ವೇಲಾಪುರಿಯಲ್ಲಿ ಆಚರಿಸಲಾಗುತ್ತಿದ್ದು, ಪ್ರವಾಸೋದ್ಯಮವು ದೇಶದ ಪ್ರಗತಿಗೆ ಮತ್ತು ಆರ್ಥಿಕತೆಗೆ ಬಹಳ ದೊಡ್ಡ ಕೊಡುಗೆ ನೀಡಿರುವುದರೊಂದಿಗೆ ಪ್ರವಾಸಿಗರ ಮತ್ತು ಸ್ಥಳೀಯರ ನಡುವೆ ಸಾಂಸ್ಕೃತಿಕ ನಿಯಮವನ್ನು ಪೋಷಿಸುತ್ತದೆ. ಲಕ್ಷಾಂತರ ಮಂದಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿ ಮಾಡೋದರೊಂದಿಗೆ ಸಮುದಾಯದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಕೂಡ ಸಹಕಾರಿಯಾಗುತ್ತದೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ವಿಶ್ವ ಪ್ರವಾಸೋದ್ಯಮವನ್ನು ಸಮರ್ಥನೀಯವಾಗಿ ಸರ್ವರಿಗೂ ತಲುಪಿಸಲು ಪ್ರಯತ್ನಿಸುತ್ತಿದೆ ಎಂದರು. ನಂತರ ಮಯೂರ ಎಗಚಿ ಹೋಟೆಲ್ ವ್ಯವಸ್ಥಾಪಕ ಪಾಪಣ್ಣ ಮಾತನಾಡಿ, ಮೊದಲು ವಿಶ್ವ ಪ್ರವಾಸೋದ್ಯಮದ ದಿನದ ಅಂಗವಾಗಿ ಕಾರ್ಯಕ್ರಮಕ್ಕೆ ಮೊದಲು ಡೆಸ್ಟಿನಿ ರೈಡರ್ಸ್ ರವರಿಂದ ಬೈಕ್ ಮೂಲಕ ಶ್ರೀ ಚೆನ್ನಕೇಶವ ದೇಗುಲ ಸುತ್ತಲೂ ಜಾಥಾ ನಡೆಸಲಾಯಿತು. ಜಿಲ್ಲಾ ಪಂಚಾಯತ್, ಪುರಾತನ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ, ಭಾರತೀಯ ಪುರಾತತ್ವ ಇಲಾಖೆ, ಸ್ಥಳೀಯ ಪೊಲೀಸ್ ಇಲಾಖೆ, ಪ್ರವಾಸೋದ್ಯಮ ಇಲಾಖೆಯ ಮಾರ್ಗದರ್ಶಕರು, ಪ್ರವಾಸಿ ಮಿತ್ರರು ಹಾಗೂ ಸಿಬ್ಬಂದಿಗಳೊಂದಿಗೆ ಸಿಹಿ ಹಂಚಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಇಂದ್ರಮ್ಮ, ಪ್ರವಾಸಿಗರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ವ್ಯವಸ್ಥಾಪಕರು ಹೋಟೆಲ್ ಮಯೂರ ಎಗಚಿ ಈ ಒಂದು ಕಾರ್ಯಕ್ರಮ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಪ್ರಯುಕ್ತ ಹೋಟೆಲ್ ಮಯೂರ ವೇಲಾಪುರಿ, ಹೋಟೆಲ್ ಮಯೂರ ಎಗಚಿ ಹಾಗೂ ಹೋಟೆಲ್ ಮಯೂರ ಹಳೇಬೀಡು ಘಟಕಗಳ ಪರವಾಗಿ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಉತ್ತಮವಾಗಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅಡಿಯಲ್ಲಿ 2024 ಅಕ್ಟೋಬರ್ 1ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ನಿವೃತ್ತ ನೌಕರರಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಮಾಡಲಾಗುವುದೆಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ತಿಳಿಸಿದರು. ಹಾಸನದಲ್ಲಿ ಶುಕ್ರವಾರ ಮಾತನಾಡಿ, ನಾವುಗಳು ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತಿಯಾದ ನೌಕರರಾಗಿದ್ದು, ನಮಗೆ 6ನೇ ವೇತನ ಆಯೋಗದ ಲೆಕ್ಕಾಚಾರದ ಅನುಸಾರ ಡಿಸಿಆರ್ಜಿ ಕಮ್ಯುಟೇಷನ್ ರಜೆ ನಗದೀಕರಣದ ನಿವೃತ್ತ ಆರ್ಥಿಕ ಸೌಲಭ್ಯ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ನಮಗೆ ಆರ್ಥಿಕ ನಷ್ಟ ಉಂಟಾಗಿ ಅನ್ಯಾಯವಾಗಿರುತ್ತದೆ. ಈ ದಿಸೆಯಲ್ಲಿ ನಾವುಗಳು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮೇಲಿನ ಅವಧಿಯಲ್ಲಿ ನಿವೃತ್ತರಾದವರಿಗೆ 7ನೇ ವೇತನ ಆಯೋಗದ ಲೆಕ್ಕಾಚಾರದ ಅನುಸಾರ ಡಿಸಿಆರ್ಜಿ ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು ನೀಡಬೇಕೆಂದು ಆಗ್ರಹಿಸಿ ಈಗಾಗಲೇ ರಾಜ್ಯದ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು, ಎಲ್ಲಾ ಕ್ಷೇತ್ರಗಳ ಶಾಸಕರು, ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲಾ ತಹಸೀಲ್ದಾರ್ಗಳ ಮುಖಾಂತರ ನೂರಾರು ನಿವೃತ್ತ ನೌಕರರು ಮನವಿಯನ್ನ ಅರ್ಪಿಸಿದ್ದೇವೆ ಎಂದರು. ದಿನಾಂಕ 18/9/2024ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸರಿಸುಮಾರು 12,000 ನಿವೃತ್ತ ನೌಕರರ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ವಿಶ್ರಾಂತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ, ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಡಾ ಎಲ್ ಭೈರಪ್ಪ ಇವರುಗಳ ಸಮ್ಮುಖದಲ್ಲಿ ನಮಗಾಗಿರುವ ಅನ್ಯಾಯದ ಕುರಿತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಉಭಯ ಸಂಘಟನೆಗಳ ರಾಜ್ಯಾಧ್ಯಕ್ಷರಿಗೆ ಒಕ್ಕೊರಲಿನ ಹಕ್ಕೊತ್ತಾಯದ ಭಿನ್ನವತ್ತಳೆ ಸಮರ್ಪಿಸಿದ್ದೇವೆ. ಈ ನಿಟ್ಟಿನಲ್ಲಿ ನಮಗೆ 7ನೇ ವೇತನ ಆಯೋಗದಲ್ಲಿ ಆಗಿರುವ ಸುಮಾರು 12ರಿಂದ 22 ಲಕ್ಷ ಆರ್ಥಿಕ ನಷ್ಟ ಉಂಟಾಗಿ ಅನ್ಯಾಯಕ್ಕೆ ಒಳಗಾಗಿರುವ ನಾವುಗಳು ಸಹ ರಾಜ್ಯದ ಕಾರ್ಯಾಂಗದಲ್ಲಿ 7,50,000 ನೌಕರರಲ್ಲಿ 1,50,000ಕ್ಕೂ ಹೆಚ್ಚು ಖಾಲಿ ಹುದ್ದೆಗಳಿಗೆ 30ರಿಂದ 40 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿದ ನಮ್ಮನ್ನ ಕಡೆಗಣಿಸಿದಂತಾಗಿದೆ. ಈ ದಿಸೆಯಲ್ಲಿ ಘನ ಸರ್ಕಾರವಾಗಲಿ ಮುಖ್ಯಮಂತ್ರಿಗಳಾಗಲಿ ನಮ್ಮ ಬೇಡಿಕೆ ಪರಿಗಣಿಸಿ ಈಡೇರಿಸುವತ್ತ ಗಮನ ಹರಿಸದೆ ನಿರ್ಲಕ್ಷಿಸಿದ್ದಾರೆ ಎಂದು ಆರೋಪಿಸಿದರು. ಆದ್ದರಿಂದ ರಾಜ್ಯಾದ್ಯಂತ ಏಕಕಾಲಕ್ಕೆ ಸರ್ವ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ದಿನಾಂಕ 1/10/2024ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭ ಹಾಸನ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಇವರ ಕಚೇರಿ ಮುಂದೆ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಕಪ್ಪುಪಟ್ಟಿ ಧರಿಸಿ ಧರಣಿ ನಡೆಸುವುದರೊಂದಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಅರ್ಪಿಸಲಿದ್ದೇವೆ. ಈ ನಮ್ಮ ಸತ್ಯಾಗ್ರಹಕ್ಕೆ ವಿವಿಧ ಸಂಘ ಸಂಸ್ಥೆಗಳ ಬೆಂಬಲ ಕೋರುತ್ತಿದ್ದೇವೆ ಎಂದು ಹೇಳಿದರು.
ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅಧ್ಯಕ್ಷ ಎಸ್ ಬೋರೇಗೌಡ, ರಾಜ್ಯ ಸಂಚಾಲಕ ಕೆಟಿ ಪುಟ್ಟಸ್ವಾಮಿ, ಬಾಲಲೋಚನಾ, ಕಾಂತರಾಜು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. 1/7/2022ರಿಂದ 31/7/2024 ಸೇವೆಯಿಂದ ನಿವೃತ್ತರಾಗಿರೋಂಥ ಒಂದು ವೇದಿಕೆಯನ್ನು ಮಾಡ್ಕೊಂಡಿದ್ದೀವಿ. ನಿವೃತ್ತರ ಸಂಘ ಅಲ್ಲ, ನಿವೃತ್ತರ ಸಂಘ ಬೇರೆ. ಈಗ ನಾವು 25 ತಿಂಗಳ ಅವಧಿಯಲ್ಲಿ ನಾವು ಏನು ರಿಟೈರ್ಡ್ ಆಗಿದ್ದೀವಿ ಅವ್ರದ್ದು ನಮ್ಮದೇ ಆದಂಥ ಒಂದು ವೇದಿಕೆನ ಮಾಡ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ನಮ್ಮ ಕರ್ನಾಟಕ ಸರ್ಕಾರ 7ನೇ ವೇತನ ಆಯೋಗವನ್ನು ಜಾರಿಗೆ ತಂದಿದೆ. ಅದನ್ನು 1/8/2024ರಿಂದ ಫೈನಾನ್ಷಿಯಲ್ ಬೆನಿಫಿಟ್ಸ್ ಬರೋ ಹಾಗೆ ಅದನ್ನು ಜಾರಿಗೆ ತಂದಿದೆ. ಅದು ಎಲ್ರಿಗೂ ಸೇರುತ್ತೆ. ಹೈಕ್ ಆಗೋದು, ಫಿಟ್ಮೆಂಟ್ ಆಗೋದು ಏನಿದೆ ಅದನ್ನು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದ ಪ್ರತಿಷ್ಠಿತ ಪೆಂಡಾಲ್ ಗಣಪತಿ ವಿಸರ್ಜನಾ ಮಹೋತ್ಸವ ಮೆರವಣಿಗೆಗೆ ಅದ್ದೂರಿ ಚಾಲನೆ ನೀಡಿದ ಶಾಸಕರು, ಜನರನ್ನು ಆಕರ್ಷಿಸಿದ ವಿವಿಧ ಜಾನಪದ ಕಲಾ ತಂಡಗಳು. ಶಾಲಾ ಮಕ್ಕಳ ಪೌಷ್ಟಿಕತೆಗೆ ಪೂರಕ ಪೌಷ್ಟಿಕ ಆಹಾರ ವಿತರಣೆ, 6 ದಿನಗಳು ಮೊಟ್ಟೆ ಚಿಕ್ಕಿ ವಿತರಿಸುವ ಕಾರ್ಯಕ್ರಮಕ್ಕೆ ಶಾಸಕ HP ಸ್ವರೂಪ್ ಚಾಲನೆ. ಮೊಟ್ಟೆ ವಿತರಣಾ ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗೆ ಊಟ ಸೇವಿಸಿದ ಶಾಸಕ ಸಿಮೆಂಟ್ ಮಂಜು. ಮೈಸೂರು ಮೂಡಾ ಸೈಟ್ ಹಗರಣ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಲು ಆಗ್ರಹ, ಬೇಲೂರು ಬಿಜೆಪಿ ಮಂಡಲದ ವತಿಯಿಂದ ಬೃಹತ್ ಪ್ರತಿಭಟನೆ, ರಸ್ತೆ ತಡೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.